ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರೆಂದರೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದ ಭಾರತದ ಪ್ರಖ್ಯಾತ ಆಧ್ಯಾತ್ಮಿಕ ಗುರುಗಳು ಮತ್ತು ಆಧ್ಯಾತ್ಮಿಕ ಸಂಮೋಹನ ಚಿಕಿತ್ಸಕರು. ಇವರು ಪರ್ಯಾಯ ಔಷಧದ ಕೊಡುಗೆಗಳಿಗೆ ಬಹಳ ಹೆಸರುವಾಸಿಯಾಗಿದ್ದಾರೆ. ಇವರು ತಮ್ಮ ಜ್ಞಾನದ ಮೂಲಕ ಜನರಿಗೆ ಅವರ ಪ್ರಾಪಂಚಿಕ ದುಃಖಗಳಿಗೆ ಪರಿಹಾರ ಮತ್ತು ಸ್ವಯಂ ಅನ್ವೇಷಣೆ ಪ್ರಯಾಣ ಕೈಗೊಳ್ಳಲು ಸಹಾಯ ಮಾಡುತ್ತಾರೆ. ಇವರು ವಿವಿಧ ಚಿಕಿತ್ಸೆ ಮತ್ತು ವಿಶ್ರಾಂತಿ ತಂತ್ರಗಳನ್ನು ಕಂಡುಹಿಡಿದಿದ್ದಾರೆ ಮತ್ತು ಪರಿಚಯಿಸಿದ್ದಾರೆ. ಇವರು ಸ್ವಯಂ ಹಿಪ್ನಾಸಿಸ್, ಗುರಿ ಹೊಂದಿಸುವಿಕೆ, ಸಂಮೋಹಿನಿ, ಸಂಜೀವಿನಿ, ಕರ್ಮ ಚಿಕಿತ್ಸೆ, ಧ್ಯಾನಂ ಸರ್ವತ್ರ ಸಾಧನಂ, ಜೀನ್ ಥೆರಪಿ, ಸೋಲ್ ಹೀಲಿಂಗ್, ಪೇರೆಂಟಿಂಗ್ ಕಲೆ, ಆರ್ಥಿಕ ಸಮೃದ್ಧಿ, ಹನುಮಾನ್ ಚಾಲೀಸಾ ಮತ್ತೆ ಕಾನೂನು ಹೀಗೆ ಮುಂತಾದ ವಿವಿಧ ವಿಷಯಗಳ ಕುರಿತು ಅಸಂಖ್ಯಾತ ಏಕದಿನ ಕಾರ್ಯಾಗಾರಗಳನ್ನು ನಡೆಸಿದ್ದಾರೆ. ಇವರು ವೈಯಕ್ತಿಕವಾಗಿ 10,000ಕ್ಕೂ ಹೆಚ್ಚು ಹಿಂದಿನ ಜೀವನ ಹಿಂಜರಿಕೆಗಳನ್ನು ಮತ್ತು ಪ್ರಪಂಚದಾದ್ಯಂತ 2,000ಕ್ಕೂ ಹೆಚ್ಚು ಕಾರ್ಯಾಗಾರಗಳನ್ನು ನಡೆಸಿದ್ದಾರೆ. ಅವರ ಕಾರ್ಯಾಗಾರಗಳಿಂದ ಲಕ್ಷಾಂತರ ಜನರು ಪ್ರಪಂಚದಾದ್ಯಂತ ಪ್ರಯೋಜನ ಪಡೆದಿದ್ದಾರೆ. ಇವರು ಯೋಗ ಸಂಸ್ಥೆ CA USA ನ ಗೌರವ ನಿರ್ದೇಶಕರಾಗಿದ್ದಾರೆ ಮತ್ತು ಭಾರತ ಸೇರಿದಂತೆ ಅಂತಾರಾಷ್ಟ್ರೀಯವಾಗಿ ವಾಷಿಂಗ್ಟನ್ DC, ಚಿಕಾಗೋ, ಟೆಕ್ಸಸ್, ಅಬುಧಾಬಿ, ದುಬೈ, ಸಿಂಗಾಪುರ್, ಮಲೇಷಿಯಾ, ಶ್ರೀಲಂಕಾ ಹೀಗೆ ಅನೇಕ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮತ್ತು ಇವರ ಸೇವೆಗಳನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿ, ಸನ್ಮಾನ ನೀಡಿ ಗೌರವಿಸಿದ್ದಾರೆ. ಸೊ ನಿಮಗೆಲ್ಲ ಇವಾಗ ಯಾರು ಅಂತ ಇಷ್ಟೊತ್ತಿಗಾಗಲೇ ತಿಳಿದಿರ್ಬೋದು. ಇವರು ಸುಪ್ರಸಿದ್ಧ ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿಯವರು. ಸೊ ಗುರೂಜಿಯವರೇ, ನಿಮಗೆ ನಮ್ಮ ಒಂದು ಅಪ್ಪು ಕನ್ನಡ ರೇಡಿಯೋಗೆ ಸ್ವಾಗತ. ಸೊ ಹೇಗನ್ನಿಸ್ತಾ ಇದೆ ನೀವೊಂದು ಆಸ್ಟ್ರೇಲಿಯಾಗೆ ಬಂದು ನಮ್ಮ ಒಂದು ಅಪ್ಪು ಕನ್ನಡ ರೇಡಿಯೋ, ಒಂದು ಕನ್ನಡ ರೇಡಿಯೋದಲ್ಲಿ ನೀವು ಸಂದರ್ಶನ ಕೊಡ್ತಾ ಇರೋದು? ಭಾಳ ಖುಷಿ ಅನಿಸ್ತಾ ಇದೆ. ಆಸ್ಟ್ರೇಲಿಯಾ ದೇಶದಲ್ಲಿ ಕನ್ನಡದ ಕಂಪನ್ನು ನೀವು ಪ್ರಸಾರ ಮಾಡ್ತಾ ಇರೋದು ಭಾಳ ಖುಷಿಯ ವಿಚಾರ. ತುಂಬ ಸಂತೋಷ ಗುರುಜಿ. ಪ್ಲಸ್ ಹಾಗೆ ನಮ್ಮ ಒಂದು ಭಾಗ್ಯನೂ ಕೂಡ ನೀವು ಇಲ್ಲಿ ಆಸ್ಟ್ರೇಲಿಯಾಗೆ ಬಂದಿರೋದು. ಸೊ ಶ್ರೋತೃಗಳೇ, ರಾಮಚಂದ್ರ ಗುರೂಜಿಯವರು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಬಂದಿದ್ದಾರೆ ಮತ್ತು ಇಲ್ಲಿ ಅವರು ಹಲವಾರು ಸತ್ಸಂಗವನ್ನು ನಡೆಸಿದ್ದಾರೆ. ಬನ್ನಿ ಇವರ ಮೂಲಕನೇ ಮತ್ತಷ್ಟು ಇವರ ಬಗ್ಗೆ, ಇವರ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಇವರ ಒಂದು ಸಾಧನೆಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಸೊ ಗುರೂಜಿ, ನಾನು ನಿಮ್ಮದು ಈ ತರ ಒಂದು ಕಿರುಪರಿಚಯ ಮಾಡಿಕೊಟ್ಟಾಯ್ತು. ಸೊ ನೀವು ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಬಾಲ್ಯದ ಜೀವನ, ಶೈಕ್ಷಣಿಕ ಜೀವನ ಮತ್ತೆ ಹೇಗೆ ನೀವು ಈ ಒಂದು ಆಧ್ಯಾತ್ಮದ ಒಲವು ನಿಮಗೆ ಹೇಗೆ ಬಂತು ಅದರ ಬಗ್ಗೆ ತಿಳಿಸಿ. ಎಲ್ಲರ ಹಾಗೆ ನಾನು ಕೂಡ ತುಂಟ ಹುಡುಗನಾಗಿದ್ದೆ ಬಾಲ್ಯದಲ್ಲಿ. ಅಪ್ಪ ಅಮ್ಮನ ಮಾತು ಕೇಳ್ತಿರ್ಲಿಲ್ಲ. ವಿದ್ಯಾಭ್ಯಾಸ ಹೆಚ್ಚಾಗಿ ನನ್ನನ್ನು ಆಕರ್ಷಿಸಲಿಲ್ಲ. ಓದಿಗಿಂತ ಹೆಚ್ಚಾಗಿ ಆಟಗಳಲ್ಲಿ ಮತ್ತು ಹುಡುಗರ ಜೊತೆ ಸುತ್ತಾಟಗಳು, ಸಿನಿಮಾ, ಹೀಗೆ ಕಥೆ ಕಾದಂಬರಿಗಳು ನನ್ನ ಈ ಪಠ್ಯಕ್ಕಿಂತ ಹೆಚ್ಚಾಗಿ ಆಕರ್ಷಿಸಿದ್ದು. ಹಾಗಾಗಿ ನನಗೆ ಶೈಕ್ಷಣಿಕವಾಗಿ ನನಗೆ ಒಳ್ಳೆಯ ಒಂದು ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ಸೊ ನೀವು ಶೈಕ್ಷಣಿಕ ಮತ್ತೆ ನಿಮಗೆ ಆಧ್ಯಾತ್ಮದ ಒಲವು ಹೇಗೆ ಬಂತು? ಆಧ್ಯಾತ್ಮದ ಒಲವು ಅಂತಂದ್ರೆ ತಂದೆ ತಾಯಿಗಳಿಬ್ಬರು ಕೂಡ ಬಾಲ್ಯದಿಂದಲೇ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ ದೀಕ್ಷೆ ತಗೊಂಡು ಸಾಧನೆ ಮಾಡಿದಂತಹ ಸಿದ್ಧ ಪುರುಷರವರು. ಆ ವಿಷಯದಲ್ಲಿ ನಾನು ಬಹಳ ಧನ್ಯನಂತ ಕಾಣ್ತದೆ. ಅಂತಹ ತಂದೆ ತಾಯಿಗಳನ್ನು ಪಡೆದಂಥ ಭಾಗ್ಯಶಾಲಿ ಅಂತ ಹೇಳ್ಬೋದು. ಆದರೆ ಪಂಡಿತನ ಮಗ ಕೆಲವು ಸಾರಿ ದಡ್ಡ ಆಗಿರ್ತಾನೆ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಕೂಡ ಬಾಲ್ಯದಲ್ಲಿ ಅವರ ಮಾತುಗಳನ್ನು ಆಲಿಸಲಿಲ್ಲ, ಅವರ ಪ್ರವಚನಗಳನ್ನು ಪಾಲಿಸಲಿಲ್ಲ ಮತ್ತು ಪೂಜೆ ಪುನಸ್ಕಾರ ಇತ್ಯಾದಿಗಳಲ್ಲಿ ಹೆಚ್ಚಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ಳಿಲ್ಲ ಅನ್ನುವ ಚಿಂತೆ ಈಗಲೂ ನನಗೆ ಕಾಡ್ತದೆ. ಎಲ್ಲ ಮಕ್ಕಳು ಸಹಜವಾಗಿ ಹೇಗೆ ಬೆಳೀತಾರೋ ಹಾಗೆ ನಾನು ಕೂಡ ಬಾಲ್ಯದ ತುಂಟಾಟ ಇವುಗಳಿಗೆ ಜಾಸ್ತಿ ಬಲಿಯಾದೆ ಅಂತ ಈಗ ಅನಿಸ್ತದೆ. ಆದರೆ ಪುಣ್ಯ ವಿಶೇಷ ತಂದೆ ತಾಯಿಗಳಿಂದ ಬಂದಂಥ ಸಂಸ್ಕಾರ ಎಲ್ಲೋ ಒಂದು ಜೀವನದ ಒಂದು ಬೆಳವಣಿಗೆಯ ಹಂತದಲ್ಲಿ ನನ್ನನ್ನು ಒಂದು ಯೂಟರ್ನ್ ತಗೊಳ್ಳೋ ಹಾಗೆ ಮಾಡಿತು. ನಿಮ್ಮ ಒಂದು ತಂದೆ ತಾಯಿಯ ಒಂದು ಸಂಸ್ಕಾರ, ನೀವು ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದು ನಿಮಗೆ ಒಂದು
ಅದೊಂದು ಯೂ ಟರ್ನ್ ತಗೊಂಡಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ತುಂಟ ಮಕ್ಳು ಅಂತಾರೆ, ಈಗಿನ ಕಾಲದಲ್ಲಿ ಎಲ್ಲ ಹೇಳ್ತಾರೆ, ಒಂದು ಈಗ ಬಂದಿರೋ ವೈಜ್ಞಾನಿಕ ಪ್ರಕಾರ ಹೈಪರ್ ಆಕ್ಟಿವ್ ಕಿಡ್ಸೇ ಅವರು ಒಂದು ಜೀವನದಲ್ಲಿ ನಾಯಕರಾಗೋದು ಅಂತ ಹೇಳ್ತಾರೆ. ನೀವು ಒಂದು ಒಳ್ಳೆ ಎಕ್ಸಾಂಪಲ್ ಅಂತ ಕೂಡ ಹೇಳ್ಬೋದು. ನನಗಿಂತ ಹೆಚ್ಚಾಗಿ ಸ್ವಾಮಿ ವಿವೇಕಾನಂದರು ಬಾಲ್ಯದಲ್ಲಿ ಬಹಳ ತುಂಟರಾಗಿದ್ದರು ಅಂತ ನಾನು ಕೇಳ್ಪಟ್ಟಿದ್ದೇನೆ. ಹೌದು. was known as very hyper and mischievous naughty. So ಹಾಗೆ every saint has the past and every sinner has the past ಅಂತ ಹೇಳ್ತಾರೆ. ಹೌದು. ಹಾಗೆ ಬಾಲ್ಯದಲ್ಲಿ ಯವನದಲ್ಲಿ ವಾಲ್ಮೀಕಿ ಏನಾಗಿದ್ದ ಅಂತ ಎಲ್ರಿಗೂ ಗೊತ್ತಿದೆ. ಹೌದು. ಕಾಳಿದಾಸ ಏನಾಗಿದ್ದ ಅಂತ ಗೊತ್ತಿದೆ. ಇಂಥವರಿಂದ ಮಹಾನ್ ಕಾವ್ಯಗಳು ಬರಬಹುದಾದ್ರೆ ಹೌದು, ಅದಕ್ಕೆ ಇಂಥದೇ ಅರ್ಹತೆ ಇರಬೇಕು ಅಂತ ಏನು ಕಾನೂನಿಲ್ಲ. ಓಕೆ, ಯಾರು ಬೇಕಾದ್ರೂ ಮಹಾನ್ ವ್ಯಕ್ತಿಗಳಾಗ್ಬೋದು. ಹೌದು. ಸೊ ಅವ್ರ ಬಾಲ್ಯ ಬಹಳ ಇಂಪಾರ್ಟೆಂಟ್ ಅಲ್ಲ ಅಂತ ನನಗೆ ಅನಿಸುತ್ತೆ. ಹೌದು ಹೌದು, ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ. ಸೊ ಗುರುಜಿಯವರೇ, ನೀವು ಪರ್ಯಾಯ ಔಷಧ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಹಾಗೆ ನೀವು ಈ ರೇಖಿ ಹೀಲಿಂಗ್ ಅಂದ್ರೆ ಏನು, ಮತ್ತೆ ಅದರ ಒಂದು ಏನು ಉಪಯೋಗಗಳು, ರೇಖಿ ಹೀಲಿಂಗ್ ಬಗ್ಗೆ ಹೇಳಿ. ನಾನು ರೇಖೆಗಿಂತ ಹೆಚ್ಚಾಗಿ ಸಂಮೋಹನ ಶಾಸ್ತ್ರವನ್ನು ಅಧ್ಯಯನ ಮಾಡಿದವನು. ಹಾಗೆ ಅಧ್ಯಯನ ಮಾಡಲಿಕ್ಕೆ ನನ್ನ 18ನೇ ವಯಸ್ಸಲ್ಲಿ ನನಗೆ ಪ್ರೇರಣೆ ನೀಡಿದ್ದು ಒಂದು ಪುಸ್ತಕ. ಆ ಪುಸ್ತಕದ ಹೆಸರು ವಜ್ರಗಳು ಒಣಕೊಬ್ಬರಿ E=MC². ವಿಚಿತ್ರವಾಗಿದೆ. ವಜ್ರಗಳು ಒಣಕೊಬ್ಬರಿ E=MC². ಬರೆದವರು ಒಬ್ಬ ಕಾದಂಬರಿಕಾರ, ಅವರ ಹೆಸರು ಡಾಕ್ಟರ್ ರಾಜಶೇಖರ್ ಬೂಸ್ನೂರ್ ಮಠ್ ಅಂತ. ಆ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಸಂಮೋಹಿನಿ ಅಂತಿತ್ತು. ಅದರಿಂದ ಪ್ರೇರಿತನಾಗಿ ಅದರ ಒಂದು ಇದಕ್ಕೆ ಸೆಳೆತಕ್ಕೊಳಗಾಗಿ ಅದನ್ನು ಹಾಗೆ ಕುತೂಹಲಕ್ಕಾಗಿ ಪ್ರಯೋಗ ಮಾಡಿ ಅದರಿಂದ ಬಂದಂತಹ ಹೊರಹೊಮ್ಮಿದಂತಹ ಒಂದು ಅದ್ಭುತವಾದ ಚಮತ್ಕಾರಿಕ ಚಿಕಿತ್ಸಾ ಶಕ್ತಿಯನ್ನು ನೋಡಿ ಅದರಲ್ಲಿ ಆಕರ್ಷಿತವಾಗಿ ಆ ಶಾಸ್ತ್ರವನ್ನು ಅಧ್ಯಯನ ಮಾಡಿದೆ. ಅಂದರೆ ಇವತ್ತಿಗೆ 42 ವರ್ಷ ಆಯಿತು ನಾನು ಸಂಮೋಹನ ಶಾಸ್ತ್ರವನ್ನು ಅಧ್ಯಯನ ಮಾಡಿ. ಹೌದು, ನಾನು ಅದ್ರ ಬಗ್ಗೆನೇ ಈಗ ಕೇಳೋಣ ಅನ್ಕೊಂಡೆ. ಈ ಒಂದು ಸಂಮೋಹನ ಶಾಸ್ತ್ರ, ಈ ಒಂದು ಚಿಕಿತ್ಸೆ ಹಾಗಂದ್ರೆ ಏನು, ಹಾಗೆ ಈ ಒಂದು ಸೆಲ್ಫ್ ಹಿಪ್ನೋಸಿಸ್ ಹೇಗೆ ಮಾಡ್ತಾರೆ ಮತ್ತು ಇದರ ಒಂದು ಪ್ರಯೋಜನ, ಲಾಭಗಳು? ಅದರ ಪ್ರಯೋಜನಗಳು ಅಗಣಿತ ಅಂತ ಹೇಳ್ಬೋದು. ಅದರಲ್ಲಿಯೂ ಕೂಡ ಸ್ವಸಂಮೋಹನಕ್ಕೆ ನಮಗೆ ನಾವು ಮಾಡಿಕೊಂಡು ಸ್ವಾಸ್ಥ್ಯವನ್ನು ಅಭಿವೃದ್ಧಿ ಮಾಡ್ಕೋಬೋದು. ಅಂದರೆ ನಮ್ಮ ಆರೋಗ್ಯದಲ್ಲಿ ಒಂದು ಉತ್ತಮವಾದ ಆರೋಗ್ಯವನ್ನು ನಾವು ತಲುಪಬಹುದು. ಎರಡನೇದು ಆರ್ಥಿಕ ಸ್ಥಿತಿನೂ ಇರ್ಬೋದು. ಮೂರನೇದು ಕಲಿಕೆಗೆ ಇದು ರಾಮಬಾಣ. ಏಕಾಗ್ರತಾ ಶಕ್ತಿ, ಸ್ಮರಣ ಶಕ್ತಿ, ಆತ್ಮವಿಶ್ವಾಸ ಮತ್ತು ಪರೀಕ್ಷೆ ಭಯಗಳಿಂದ ದೂರ ಇರಲಿಕ್ಕೆ ಈ ಸಂಮೋಹನ ಅಂತಕ್ಕಂಥದ್ದು ರಾಮಬಾಣ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವಸಂಮೋಹನ ಬಹಳ ಒಳ್ಳೆಯ ಒಂದು ಪರ್ಯಾಯ ಚಿಕಿತ್ಸಕ ಮಾರ್ಗ ಅಂತ ಹೇಳ್ಬೋದು. ಓಕೆ, ಸೊ ನಾನು ಅದೇ ಒಂದು ಹಿಪ್ನೋಸಿಸ್, ಈ ಒಂದು ಸಂಮೋಹನ ಶಾಸ್ತ್ರ ಬಗ್ಗೆ ನಾನು ನೋಡ್ತಾ ಇದ್ದೆ. ಇದ್ರ ಬಗ್ಗೆ ನೀವು ಸುಮಾರು ಕಡೆ ಮಾತಾಡಿದ್ರಿ. ಸೊ ಇದರಲ್ಲಿ ಲೈಕ್ ನೀವು ಒಂದು ಹೊರ ಮನಸ್ಸಿನಿಂದ ಒಳ ಮನಸ್ಸಿಗೆ ನೀವು ಹೋಗುವುದು. ಸೊ ನೀವು ಒಂದು ಹೊರ ಮನಸ್ಸಿನ ಒಂದು ಎಲ್ಲವನ್ನು ಬೈಪಾಸ್ ಮಾಡಿ ನಿಮ್ಮ ಒಂದು ಒಳ ಮನಸ್ಸಿಗೆ ಒಂದು ತಲುಪೋದನ್ನೇ ನೀವು ಒಂದು ಈ ಒಂದು ಸಂಮೋಹನ ಶಾಸ್ತ್ರದಲ್ಲಿ ಎಲ್ಲ ಹೇಳಿದ್ದೀರಾ. ಸೊ ಈಗ ಕೆಲವರಿಗೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ನೀವು ಹೇಳ್ದಂಗೆ ಎಲ್ಲರೂ ಒಂದು ಮಿಸ್ಚಿಯಸ್ ಇರ್ತಾರೆ, ಈ ಮಂಕಿ ಮೈಂಡ್ ಅಂತೆಲ್ಲ ಇರುತ್ತೆ. ಸೊ ಅದೆಲ್ಲ ಒಂದು ಹೇಗೆ ಒಳ ಮನಸ್ಸಿಗೆ ಬರಕ್ಕಾಗುತ್ತೆ ಒಬ್ಬ ಮನುಷ್ಯ? ಈ ಶಾಸ್ತ್ರ ಕಲಿಯಲಾಗದ ಶಾಸ್ತ್ರ ಅಲ್ಲ, ಕಠಿಣವಾದ ಶಾಸ್ತ್ರನೂ ಅಲ್ಲ. ಯಾರಿಗೆ ತಮ್ಮನ್ನು ತಾವು ಉತ್ತಮಪಡಿಸ್ಕೋಬೇಕು ಅಂತ ಒಂದು ಆಸೆ ಇದೆಯೋ ಅವರಿಗೆಲ್ಲ ಬಹಳ ಸುಲಭವಾದ ವಿಧಾನ ಇದೆ. ಯಾಕೆಂದ್ರೆ ಇದರಲ್ಲಿ ಕಠಿಣ ಆಸನಗಳೇ ಇಲ್ಲ ಮತ್ತು ಜಪ ಮಾಡೋಷ್ಟಿಲ್ಲ. ನಿದ್ರೆ ಮಾಡು ಉದ್ಧಾರ ಆಗು ಅನ್ನುವ ಶಾಸ್ತ್ರ ಇದು. ಆದ್ರೆ ದಿನ ಮಾಡುವ ನಿದ್ರೆ ಇಲ್ಲ, ಯೋಗ ನಿದ್ರೆ, ಭೋಗ ನಿದ್ರೆ ಅಲ್ಲ. ಓಕೆ, ಎಚ್ಚರ ಮತ್ತು ನಿದ್ರೆಯ ಮಧ್ಯೆ ಒಂದು ಸ್ಥಿತಿ ಇದೆ, ಅದನ್ನ ಯೋಗ ನಿದ್ರಾ ಅವಸ್ಥೆ ಅಂತ ಹೇಳಿ. ಯಾರು ಬೇಕಾದ್ರೂ ಆ ಅವಸ್ಥೆಗೆ ಹೋಗಿ ತಮ್ಮನ್ನು ತಾವು ಬದಲಾಯಿಸ್ಕೋಬಹುದು ಅನ್ನೋ ಒಂದು ಶಾಸ್ತ್ರ ಇದು. ಅದನ್ನೇ ಹಿಪ್ನಾಸಿಸ್ ಅಂತ ಕರೀತಾರೆ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಹಾಗೆ ಗುರುಜಿಯವರೇ, ನೀವೊಂದು ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕೂಡ ಅದ್ರ ಬಗ್ಗೆ ಮಾತಾಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಒಳ ಮನಸ್ಸು ಹೊರ ಮನಸ್ಸಿಗಿಂತ 90 ಪಟ್ಟು ಸಾಮರ್ಥ್ಯವುಳ್ಳದ್ದು ಅಂತ ವಿಜ್ಞಾನದಿಂದ ಅದು ನಿರೂಪಿಸಲ್ಪಟ್ಟಿದೆ. ಅದರ ಮೇಲೆ ಒಬ್ಬ ಜೋಸೆಫ್ ಮರ್ಫಿ ಅಂತ ಒಂದು ಪುಸ್ತಕ ಬರೆದಿದ್ದಾನೆ.
ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ. ಓಕೆ ಅದು ಒನ್ ಆಫ್ ದ ಬೆಸ್ಟ್ ಸೆಲ್ಲರ್ ಪುಸ್ತಕ ಅದು. ಓಕೆ ಅದು ಅದರಲ್ಲಿ ಅವನು ವಿವರಿಸ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಅದರಿಂದ ಅನೇಕ ಅಗಣಿತವಾದ ಪ್ರಯೋಜನಗಳನ್ನ ನಾನು ಪಡ್ಕೊಂಡಿದ್ದೀನಿ. ಓಕೆ ನಾನು ಅವಾಗಲೇ ಹೇಳಿದ ಹಾಗೆ ನನಗೆ ಹೆಚ್ಚು ಶೈಕ್ಷಣಿಕ ಹಿನ್ನೆಲೆ ಇಲ್ಲ, ಇರಲಿ. ನಾನು ಕಲಿತವನಲ್ಲ ಹೆಚ್ಚಾಗಿ ನಿಮ್ಮ ಹಾಗೆ. ಅಯ್ಯೋ ಆ ಥರ ಏನಿಲ್ಲ ಗುರುಜಿ. ಆದರೆ ನಾನು ನನ್ನ ಇಂಗ್ಲಿಷ್ ಸಾಮರ್ಥ್ಯ ವೃದ್ಧಿಸ್ಕೊಂಡಿದ್ದು ನಿದ್ರೆಯಿಂದ. ಓಕೆ ಅಂದರೆ ನಿದ್ರೆ ಮಾಡಿಯೂ ಕೂಡ ಕಲಿಬಹುದು ಅನ್ನೋದು ಒಂದು ಸಂಮೋಹನದ ಒಂದು ಶಾಸ್ತ್ರದಲ್ಲಿದೆ. ಸ್ಲೀಪ್ ಲರ್ನಿಂಗ್ ಟೆಕ್ನಿಕ್ಸ್ ಅಂತ ಇದೆ. ಅಂದ್ರೆ ಇದೇನು ಅರೆ ನಿದ್ದೆ ಅಂದ್ರೆ ಯೋಗ ನಿದ್ರಾವಸ್ಥೆಗೆ ಹೋಗ್ಬಿಟ್ಟು ಓಕೆ ನಮ್ಗೆ ಏನೇನು ಇನವಿಷನ್ಸ್ ಇದೆ, ಓಕೆ ಅಂದ್ರೆ ನಮ್ಗೊಂದು ಗಿಲ್ಟ್ ಇರ್ತದೆ ಅಥವಾ ಕೀಳರಿಮೆ ಇರ್ತದೆ. ನನಗೆ ಅವರಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದು ಬರೋದಿಲ್ಲ, ನಾನು ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡ್ತೀನಿ, ನನಗೆ ಜನರು ನೋಡಿದ್ರೆ ಹೆದರಿಕೆ ಆಗ್ತದೆ ಅಂತ ಏನು ಪೂರ್ವಾಗ್ರಹ ಪೀಡಿತ ತಪ್ಪು ಕಲ್ಪನೆ ಇರ್ತದೆ. ಅದನ್ನು ತೆಗೆದ್ರೆ ಸಾಕು, ಯಾರು ಬೇಕಾದ್ರೂ ಇಂಗ್ಲೀಷ್ ಮಾತಾಡ್ಬೋದು ಸುಲಲಿತವಾಗಿ. ಸೊ ಅದು ಸಂಮೋಹನದಿಂದ, ಸ್ವಸಂಮೋಹನದಿಂದ ಸಾಧ್ಯ ಇದೆ. ಹಾಗೆ ನಾನು ನನ್ನ ಇಂಗ್ಲಿಷ್ ಮಾತನಾಡುವ ಸಾಮರ್ಥ್ಯವನ್ನು ವೃದ್ಧಿಸಿಕೊಂಡಿದ್ದು ಯೋಗ ನಿದ್ರೆ ಮೂಲಕ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಇದು ಕೇಳಿದ್ದು. ಇದಕ್ಕೂ ನಿಮ್ಮ ಒಂದು ಯೋಗ ನಿದ್ರೆಗೂ ಸೈನ್ಸ್ಗೂ ಏನಾದರೂ ಲಿಂಕ್ ಇದೆ ಅಂತ ಹೇಳಿ? ಖಂಡಿತ. ವಿಜ್ಞಾನಕ್ಕೂ? ಹಾ, ಈ ಸಂಮೋಹನ ಶಾಸ್ತ್ರ ಅಂತಕ್ಕಂಥದ್ದು ಅತ್ಯಂತ ಉತ್ಕೃಷ್ಟವಾದ ಒಂದು ಶಾಸ್ತ್ರ. ಅದು ಏನು ಮನಃಶಾಸ್ತ್ರದ ಒಂದು ವಿಭಾಗನೇ ಅದು. ಸಿಗ್ಮಂಡ್ ಫ್ರಾಯ್ಡ್ ಕೂಡ ಮೊದಲು ಸಂಮೋಹನ ಶಾಸ್ತ್ರದ ಬಗ್ಗೆ ತುಂಬಾ ಅತೀವವಾದ ಆಸಕ್ತಿ ಬೆಳೆಸ್ಕೊಂಡಿದ್ದ. ಯಾರು ಮಾಡರ್ನ್ ಏನು ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಅಂತ ಹೇಳ್ತೀವಿ, ಅವನು ಕೂಡ ಇದರಲ್ಲಿ ಆಸಕ್ತಿ ಹೊಂದಿದ್ದ. ಆ ನಂತರ ಅವನು ಬಿಟ್ಟ, ಅದು ಬೇರೆ ಕಥೆ. ಆದರೆ ಅಮೆರಿಕ ಅಂತಹ ಮುಂದುವರಿದ ರಾಷ್ಟ್ರಗಳಲ್ಲಿ ಸಂಮೋಹನ ಶಾಸ್ತ್ರವನ್ನ ಕ್ರೀಡೆಯಲ್ಲಿ ಬಳಸ್ತಾರೆ, ಕ್ರೀಡಾ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ. ಹಾಗೆ ಸಂಮೋಹನ ಶಾಸ್ತ್ರವನ್ನ ಶಸ್ತ್ರಚಿಕಿತ್ಸೆಗಳಿಗೆ ಬಳಸ್ತಾರೆ. ಅರಿವಳಿಕೆ ಇಲ್ಲದೆ ಶಸ್ತ್ರಚಿಕಿತ್ಸೆ ಮಾಡಬಹುದು ಅಂತ ಬೇಕಾದಷ್ಟು ಶಸ್ತ್ರಚಿಕಿತ್ಸೆಗಳು ಅರಿವಳಿಕೆ ಆಧಾರದ ಮೇಲಿವೆ, ಅಂದ್ರೆ ಸಂಮೋಹನ ಆಧಾರಿತವಾಗಿವೆ. ಅದಕ್ಕೆ ಹಿಪ್ನೋ ಸರ್ಜರಿ ಅಂತಾರೆ. ಹರ್ನಿಯಾ ಇರಬಹುದು, ಡೆಂಟಲ್ ಆಪರೇಷನ್ ಅಲ್ಲಿ ಇರಬಹುದು, ಅನಸ್ತೇಷಿಯಾ ಇಲ್ಲದೆ ಒಂದು ಹಿಪ್ನೋಸಿಸ್ ನ ಮಾಡಿ ಜನರಿಗೆ ಶಸ್ತ್ರಚಿಕಿತ್ಸೆಗಳನ್ನೆಲ್ಲ ಮಾಡಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಸಂಮೋಹನಕ್ಕೊಳಪಡಿಸಿ ಅರಿವಳಿಕೆ ಚುಚ್ಚುಮದ್ದು ಕೊಡದೇನೆ ಆಪರೇಷನ್ ಮಾಡಬಹುದು ಅಂತಂದ್ರೆ ಎಷ್ಟು ಪವರ್ಫುಲ್ ಅನ್ನೋದು ತಿಳ್ಕೊಳ್ಳಿ. ಹಿಪ್ನೋಸಿಸ್ ಸಂಮೋಹನ ಶಾಸ್ತ್ರ. ಸೊ 64 ವಿದ್ಯೆಗಳಲ್ಲಿ ಸಂಮೋಹನ ಶಾಸ್ತ್ರವು ಕೂಡ ಒಂದು. ಭಾರತೀಯ ಪ್ರಾಚೀನ 64 ಕಲೆಗಳಲ್ಲಿ ಹೇಗೆ ಭೂಗರ್ಭಶಾಸ್ತ್ರ, ಖಗೋಳಶಾಸ್ತ್ರ, ವಿಜ್ಞಾನ ಶಾಸ್ತ್ರ, ರಸಾಯನ ಶಾಸ್ತ್ರ, ರತ್ನಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಹೀಗೆ 64 ಇದೆಯಲ್ಲ, ಸಂಮೋಹನ ಶಾಸ್ತ್ರ ಅಂತ ಕೂಡ ಒಂದಿತ್ತು. ಅರ್ಜುನ ಸಂಮೋಹನಾಸ್ತ್ರ ಬಳಸಿ ವಿರಾಟ ಪರ್ವದಲ್ಲಿ ಸೈನಿಕರನ್ನೆಲ್ಲ ನಿರ್ವೀರ್ಯಗೊಳಿಸಿ ಉತ್ತರ ಕುಮಾರನಿಗೆ ಕಿರೀಟಗಳು ತಗೊಂಡ್ ಬಾ ಅಂತ ಹೇಳ್ತಾನಲ್ಲ, ಅದು ಸಂಮೋಹನ ಶಾಸ್ತ್ರ. ಸಂಮೋಹನ ಶಾಸ್ತ್ರ ಪಿತಾಮಹ ಯಾರು ಗೊತ್ತಾ? ಶ್ರೀಕೃಷ್ಣ ಸ್ವಯಂ. ಯಾಕಂದ್ರೆ ಮನೋಕ್ಷೋಭೆಯಲ್ಲಿ ಇದ್ದಂತಹ ಅರ್ಜುನನನ್ನ ಆ ಮನೋಕ್ಷೋಭೆಯಿಂದ ಹೊರಬರಲಿಕ್ಕೆ ಅವನು ಅಪ್ಲೈ ಮಾಡಿದ ಹಿಪ್ನೋಸಿಸ್. ಓಕೆ, ಹಾಗಾಗಿ ಈ ಮನೋಕ್ಷೋಭೆ ಅಥವಾ ಡಿಪ್ರೆಷನ್ ಅಲ್ಲಿರೋರು, ಫೋಬಿಕ್ ಅಂದ್ರೆ ಹೆದರಿಕೆ ಇರ್ತಕ್ಕಂಥವರು, ಕೀಳರಿಮೆ ಇರ್ತಕ್ಕಂಥವರಿಗೆ ಸಂಮೋಹನ ಶಾಸ್ತ್ರ ಅಂತಕ್ಕಂಥದ್ದು ರಾಮಬಾಣ ಅಂತ ಒಂದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಅದನ್ನ ಒಂದು ಆಗಿನ ಒಂದು ಕಾಲದಿಂದನೂ ಕೂಡ ಒಂದು ಸೈಂಟಿಫಿಕಲಿ ಎಲ್ಲರೂ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ತನಕನು ನೀವು ಹೇಳ್ದಂಗೆ ಈಗ ವೆಸ್ಟರ್ನ್ ಕಂಟ್ರಿಯಲ್ಲೂ ಕೂಡ ಇದನ್ನ ಶಸ್ತ್ರಚಿಕಿತ್ಸೆ ಎಲ್ಲದರಲ್ಲೂ ಒಂದು ಉಪಯೋಗಿಸ್ತಿದ್ದಾರೆ. ನಾರದರು ಕೂಡ ಈ ಸಂಮೋಹನ ಶಾಸ್ತ್ರವನ್ನ ಹಿರಣ್ಯಕಶಿಪುವಿನ ಹೆಂಡತಿ ಕೈಯಾದ ಮೇಲೆ ಅಪ್ಲೈ ಮಾಡಿ ಆ ಒಳಗಡೆ ಇರ್ತಕ್ಕಂಥ ಗರ್ಭಸ್ಥ ಶಿಶುವನ್ನ, ಅವನು ರಾಕ್ಷಸನಾಗೋನಿದ್ದ, ಮಹಾರಾಕ್ಷಸನಾಗೋನಿದ್ದ, ಲೋಕಕಂಟಕನಾಗೋನಿದ್ದ, ಅವನನ್ನು ಕನ್ವರ್ಟ್ ಮಾಡ್ತಾರೆ ಹರಿಭಕ್ತನಾಗಿ. ಈ ಒಂದು ಹಿಪ್ನೋಸಿಸ್ ಸಂಮೋಹನ ಶಾಸ್ತ್ರದಿಂದ ಭಗವಾನ್ ಶ್ರೀಕೃಷ್ಣ ಸುಭದ್ರೆಯನ್ನ ಸಂಮೋಹನಕ್ಕೊಳಪಡಿಸಿ ಹೊಟ್ಟೆಯಲ್ಲಿದ್ದ ಮಗುವಿಗೆ ಆ ಒಂದು ಚಕ್ರವ್ಯೂಹ ಭೇದಿಸುವ ಕಲೆಯನ್ನು ಬೋಧಿಸ್ತಾರೆ. ಅಂದ್ರೆ ಇದು ಬಳಕೆಯಲ್ಲಿ ಇತ್ತು, ಆವಾಗಲೇ ಇತ್ತು. ನಮ್ಮ ದೇಶದ್ದು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಹೌದು, ತುಂಬಾ
ತುಂಬಾ ಹೆಮ್ಮೆ ಆಗುತ್ತೆ. ಎಷ್ಟೊಂದು ನಮ್ಮ ಒಂದು ಭಾರತದ ಒಂದು ವಿಜ್ಞಾನದಿಂದ, ಒಂದು ಆರ್ಯಭಟ ಆ ಕಾಲದಿಂದನೂ ಎಲ್ಲ ಒಂದು ಬಂದಿರೋದು ಅಂತಾನೆ ಹೇಳ್ಬೋದು ವಿಜ್ಞಾನ. ಸೊ ಫ್ರೆಂಡ್ಸ್, ನಮ್ಮ ಈ ಒಂದು ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ನೀವು ಕೇಳ್ತಾ ಇದ್ದಾರೆ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು, ಅಥವಾ ನಮ್ಮ ಅಪ್ಪು ಕನ್ನಡ ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೋಬಹುದು. ಕುಂಡಲಿನಿ ಶಕ್ತಿ ಅಂತ. ಸೊ ಈ ಒಂದು ಕುಂಡಲಿನ ಜಾಗೃತಿ, ಈ ಮಹತ್ವದ ಬಗ್ಗೆ ನೀವೇನು ಹೇಳ್ತೀರಾ? ಹೇಗೆ ಅದನ್ನ ಜಾಗೃತಿ ಮೂಡಿಸೋದು? ಕುಂಡಲಿನಿ ಅಂತಂದ್ರೆ ಸುರುಳಿಯಾಕಾರವಾಗಿ ಸುತ್ತಾಕೊಂಡು ಹಾವಿನ ಹಾಗೆ 3 ಬಾರಿ ಸುತ್ತಾಕೊಂಡು ಮಲಗಿರ್ತಕ್ಕಂಥ ಒಂದು ಸ್ಥಿತಿಗೆ ಹೋಗ್ತಕ್ಕಂಥದ್ದು. ಅದಕ್ಕೆ ಸರ್ಪಶಕ್ತಿ ಅಥವಾ ಸರ್ಪೆಂಟೈನ್ ಪವರ್ ಅಂತ ಹೇಳ್ತೀವಿ ನಾವು. ನಮ್ಮೆಲ್ಲರಲ್ಲಿ ಕೂಡ ಒಂದು ಸುಪ್ತವಾಗಿ ಗುಪ್ತವಾಗಿ ಮಲಗಿರೋ ಆಧ್ಯಾತ್ಮಿಕ ಶಕ್ತಿ ಇದೆ. ಅದು ಜಾಗೃತಿ ಆದರೆ ಅನೇಕ ವಿಸ್ಮಯಗಳಾಗ್ತವೆ. ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ, ಆರ್ಥಿಕತೆಯಲ್ಲಿ ಸುಧಾರಣೆ ಆಗ್ತದೆ, ಅವನ ವ್ಯಕ್ತಿತ್ವ ವಿಕಸನ ಆಗ್ತದೆ, ಅವನಿಗೆ ಏಕಾಗ್ರತೆ ಸಿದ್ಧಿ ಆಗ್ತದೆ, ಧ್ಯಾನ ಸಿದ್ಧಿ ಆಗ್ತದೆ, ಅನೇಕ ವಿಸ್ಮಯಗಳ ಗೂಡಾಗ್ತಾನೆ ಅವನು, ಪವಾಡ ಸದೃಶ ವ್ಯಕ್ತಿ ಆಗ್ತಾನೆ. ಹಾಗಾಗಿ ಆ ಸುಪ್ತವಾಗಿ ಗುಪ್ತವಾಗಿ ಸುರುಳಿಯಾಕಾರವಾಗಿ ಸರ್ಪದಂತೆ ಮಲಗಿಕೊಂಡಿರ್ತಕ್ಕಂಥ ಹಾವು ಮಲಗಿಕೊಂಡಿದ್ದಾಗ ಉದ್ದಕ್ಕೆ ಚಾಚಿ ಮಲ್ಕೊಂಡಿರೋದಿಲ್ಲ. ಆದ್ರೆ ಅದರ ಬಾಲ ತುಳಿದ್ರೆ ಬಸ್ ಅಂತ ಹೀಗೆ ಹೇಳ್ತದಲ್ಲ, ಅದನ್ನೇ ಜಾಗೃತಿ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಅದನ್ನು ಹಾವಿಗೆ ಹೋಲಿಸಿದ್ದಾರೆ. ಅದು ಹಾವಲ್ಲ, ಹಾವಿಗೆ ಮಾತ್ರ, ನಾಗರ ಹಾವಿಗೆ ಮಾತ್ರ ಹೆಡೆಯೆತ್ತುವ ಒಂದು ಸ್ವಭಾವ ಇದೆ. ಅಂದ್ರೆ ಮಲಗಿರುವ ಶಕ್ತಿಯನ್ನ ಎದ್ದೇಳಿಸು, ಉತ್ತಿಷ್ಟ ಜಾಗೃತ ಅಂತ. ಸೊ ಗುರುಜಿ, ಎಲ್ಲ ನಿಮ್ಮ ಹತ್ರ ಒಂದು ಟ್ರೈನಿಂಗ್ ಎಲ್ಲ ಬಂದಾಗ ನೀವು ಇದರ ಬಗ್ಗೆ ಎಲ್ಲ ಒಂದು ನಾನು ಕುಂಡಲಿನಿ ದೀಕ್ಷೆ ಕೊಡ್ತೀನಿ ಮತ್ತು ಅದರ ತರಬೇತಿ ಕೊಡ್ತೇನೆ. ಹೌ ಟು ಪ್ರಾಕ್ಟೀಸ್ ಇಟ್ ಅಂತ. ಕುಂಡಲಿನಿ ಯೋಗ ಅಂತಾನೆ ಹೇಳ್ತಾರೆ. ಹಠಯೋಗ, ಲಯಯೋಗ, ಭಾವಯೋಗ, ಸಾಂಖ್ಯ ಯೋಗ, ರಾಜಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಹಾಗೆ ಸಾಂಖ್ಯ ಯೋಗ, ಕುಂಡಲಿನಿ ಯೋಗ. ಹಾಗೆ ಈ ಒಂದು ನಾನು ಇದರ ಬಗ್ಗೆನೂ ನಾನು ನಿಮ್ದು ನೋಡ್ತಾ ಇದ್ದೆ, ಈ ಒಂದು ಸ್ವಪ್ನ ಚಿಕಿತ್ಸೆ ಬಗ್ಗೆನೂ ಸ್ವಲ್ಪ ಹೇಳಿ. ಹಾಗೆ ನೀವು ಇದ್ರ ಬಗ್ಗೆನೂ ಮಾತಾಡಿದ್ರಿ, ಒಂದು ಲೋಲಕೋತ್ತರ ಭವಿಷ್ಯವಾಣಿ, ಒಂದು ಪೆಂಡುಲಮ್. ಲೋಲಕೋತ್ತರ ಅಂದ್ರೆ ಪೆಂಡುಲಮ್ ಡೌಸಿಂಗ್. ಹೌದು. ಸಿ, ನಮ್ಮ ಹಿಂದಿನವರು ತಮ್ಮ ಭವಿಷ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಅನೇಕ ಮಾರ್ಗಗಳನ್ನು ಕಂಡುಕೊಂಡಿದ್ರು. ಅದರಲ್ಲಿ ಈ ಪೆಂಡುಲಮ್ನಿಂದ ಉತ್ತರಗಳನ್ನು ಪಡಿತಕ್ಕಂಥ ಬಂದಿತ್ತು. ಈ ಪೆಂಡುಲಮ್ ಏನು ಉತ್ತರ ಹೇಳುವುದಿಲ್ಲ, ನಮ್ಮ ಒಳಮನಸ್ಸೇ ಹೇಳುವುದು. ನಮ್ಮ ಒಳಮನಸ್ಸು ಈ ನಮ್ಮ ದೇಹಾಂತರ್ಗತವಾಗಿರ್ತಕ್ಕಂಥ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಮೂಲಕ ನಾವೇನಾದರೂ ಪ್ರಶ್ನೆ ಇಟ್ಟರೆ ಅದು ಅದಕ್ಕೆ ಪ್ರತಿಕ್ರಿಯೆ ಉತ್ತರದ ಮೂಲಕ ಕೊಡ್ತದೆ. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಂದರೆ ಹೌದು ಅಂತ ಹೇಳುತ್ತೆ. ಅದೇ ಥರ ಹಿಂದೆ ಈ ಹಲ್ಲಿ ಶಕುನ, ಕಾಗೆ ಶಕುನ, ಆಮೇಲೆ ಕಣ್ಣು ಹೊಡ್ಕೊಂಡ್ರೆ ಒಂದು ಶಕುನ, ಭುಜ ಹಾರಿದ್ರೆ ಒಂದು ಶಕುನ. ಈ ಶಕುನ ಹೆಂಗಿತ್ತು ಅಂದ್ರೆ ಹಾಗೆ ಇದು ಆಗತ್ತಾ ಇಲ್ಲ, ಎಸ್ ಅನ್ನೋ ಅಂತ ಹೇಳುತ್ತೆ. ಇದನ್ನು ಒಂದು ಪೆಂಡುಲಮ್ ಭವಿಷ್ಯ ಅಂದ್ರೆ ಅದನ್ನ ಒಂದು ಪೆಂಡುಲಮ್ ಇಟ್ಕೊಂಡು ಅದು ಸುಮ್ಮನೆ ನಾವು ಹಿಂಗೆ ಮಾಡೋದಲ್ಲ, ಅದನ್ನ ಇಟ್ಕೊಂಡ್ರೆ ಅದು ತಿರುಗುತ್ತೆ. ಹಿಂದಿನ ಕಾಲದಲ್ಲಿ ಸಂಮೋಹನ ಸ್ಥಿತಿಗೆ ತಗೊಂಡೋಗೋದು ಕೂಡ ಪೆಂಡುಲಮ್ ಯೂಸ್ ಮಾಡ್ತಿದ್ರು. ತುಂಬಾ ಒಂದು ಮೂವಿಗಳಲ್ಲಿ ಎಲ್ಲ ಚಿತ್ರಗಳಲ್ಲಿ ನೋಡಿದೀವಿ ಅವ್ರು ಹೇಗೆ ಒಂದು ಓಲ್ಡ್ ಮೆಥಡ್ ಅದು. ಈಗ ತುಂಬಾ ಮಾಡರ್ನ್ ಟೆಕ್ನಿಕ್ಸ್ ಇದೆ. ಈ ಪೆಂಡುಲಮ್ ನಾವು ಬಳಸೋದು ಅದನ್ನ ನಿಶ್ಚಲವಾಗಿ ಇಟ್ಕೊಂಡು ಮನಸ್ಸಲ್ಲಿ ಒಂದು ಪ್ರಶ್ನೆ ಇಟ್ಕೊಂಡ್ರೆ, ನನಗೆ ನನ್ನ ಸೋಲ್ ಮೇಟ್ ಸಿಗ್ತಾಳ ಅಂತ ಒಂದು ಪ್ರಶ್ನೆ ಇಟ್ಕೊಂಡ್ರೆ, ನನಗೆ ಫಾರಿನಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತೀನಾ, ಮಾಡಬಹುದಾ ನಾನು, ಅದು ನನಗೆ ಸೂಕ್ತವಾಗಿದೆಯಾ, ಅಥವಾ ನಾನು ಯಾವ್ದು ತಗೋಬೇಕು, ಸೈನ್ಸ್ ತಗೋಬೇಕಾ ಅಥವಾ ಆರ್ಟ್ಸ್ ತಗೋಬೇಕಾ, ಇಂಜಿನಿಯರಿಂಗ್ ತಗೋಬೇಕಾ, ಮೆಡಿಸಿನ್ ತಗೋಬೇಕಾ, ಯಾವುದು ನನಗೆ ಹೊಂದುತ್ತೆ ಅಂತ ಒಂದು ಪ್ರಶ್ನೆ ಇಟ್ಕೊಂಡು ಕೂತ್ಕೊಂಡ್ರೆ ಅದು ತಿರುಗತ್ತೆ. ಕ್ಲಾಕ್ ವೈಸ್ ತಿರುಗಿದ್ರೆ ಹೌದು ಅದು ನಿಂಗೆ ಸೂಟ್ ಆಗುತ್ತೆ ಅಂತ, ಸೊ ರಿವರ್ಸ್ ತಿರುಗಿದ್ರೆ ಅದು ನಿನಗೆ ಸೂಕ್ತವಾಗೋದಿಲ್ಲ. ಇಲ್ಲ, ಸೈನ್ಸೇ ಟುಡೇ ವಿ ಕ್ಯಾನ್ ವೆರಿಫೈ ಎವ್ರಿಥಿಂಗ್ ಇನ್ ದ ಲ್ಯಾಬೊರೇಟರಿ ಲೆವೆಲ್.
ಹೀಲಿಂಗ್ ಅನ್ನೋದು ಹಿಂದೆ ಸುಮ್ಮನೆ ಒಂದು ಮೂಢನಂಬಿಕೆ ಆಗಿತ್ತು. ಹೌದು. ಹೀಲಿಂಗ್ ಅನ್ನೋದು ನಂಬ್ತಾನೆ ಇರಲಿಲ್ಲ. ಇವತ್ತು ಅಮೆರಿಕ ಮತ್ತು UK ಇಂತಹ ಮುಂದುವರೆದ ರಾಷ್ಟ್ರಗಳಲ್ಲಿ ಹೀಲಿಂಗ್ ಮಾಡೋದಾಗ ರಕ್ತದಲ್ಲಿ ಏನು ಬದಲಾಗಿರ್ತದೆ, ಎನ್ಸೈಮ್ ಲೆವೆಲಲ್ಲಿ ಏನು ಬದಲಾಗಿರ್ತದೆ, ಹಾರ್ಟ್ ಬೀಟ್ ಲೆವೆಲಲ್ಲಿ ಏನು ಚೇಂಜಸ್ ಆಗ್ತದೆ, ಬಾಡಿ ಮೆಟಬಾಲಿಸಮ್ ಅಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ಇಟ್ ಕ್ಯಾನ್ ಬಿ ವೆರಿಫೈಡ್ ಇನ್ ದ ಲ್ಯಾಬೊರೇಟರಿ. ಹಾಗಾಗಿ ಸೈನ್ಸ್, ಎವ್ರಿಥಿಂಗ್ ಇಸ್ ಸೈನ್ಸ್. ಖಂಡಿತ. ಈಗೆಲ್ಲ ಏನು ಅಂದ್ರೆ ನೀವೇನೇ ಹೇಳಿದ್ರು ಈಗೆಲ್ಲದಕ್ಕೂ ಒಂದು ರಿಸರ್ಚ್ ಮಾಡ್ತಾರೆ, ಒಂದು ಪ್ರಯೋಗ ಮಾಡ್ತಾರೆ, ಎವಿಡೆನ್ಸ್ ಬೇಸ್ಡ್ ಎಲ್ಲ ಒಂದು ರಿಸರ್ಚ್ ಕ್ಲಿನಿಕಲಿ ಎಲ್ಲ ಮಾಡಿ ಅದಕ್ಕೆ ಏನು ಪೂರ್ವ ರಾಷ್ಟ್ರಗಳಲ್ಲಿ ಅಂದರೆ ಪೌರ್ವಾತ್ಯ ರಾಷ್ಟ್ರಗಳಲ್ಲಿ ಅದನ್ನು ಒಂದು ಅಧ್ಯಾತ್ಮ ಅಂತಾರೆ, ಮೈಥಾಲಜಿ ಅಂತಾರೆ, ಪುರಾಣ ಅಂತಾರೆ, ಪೂಜೆ ಅಂತಾರೆ, ತಾಯ್ತ ಅಂತಾರೆ, ಯಂತ್ರ ಅಂತಾರೆ, ಮಂತ್ರ ಅಂತಾರೆ, ತಂತ್ರ. ಆದರೆ ವೆಸ್ಟರ್ನ್ಸ್ ಇದರಲ್ಲಿ ಅದು ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಅದನ್ನ ರಿಸರ್ಚ್ ಮಾಡ್ತಾರೆ. ಹೌದು, ಅದೇ ಎವಿಡೆನ್ಸ್ ಬೇಸ್ಡ್ ಎಲ್ಲ ಒಂದು ಕ್ಲಿನಿಕಲಿ ಎಲ್ಲ ಒಂದು ಓದಿ ಕ್ಲಿನಿಕಲ್ ಟೆಸ್ಟ್ ಮಾಡ್ತಾರೆ. ಹೌದು. ಸೊ ನಮ್ಮಲ್ಲಿ ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲ. ಪ್ರತಿಯೊಂದು ನಾವೇನು ಭಾರತದಲ್ಲಿ ಅನೇಕ ಆಚರಣೆಗಳಿವೆ. ಕೆಲವರು ಹೇಳ್ತಾರೆ ಅದು ಮೂಢನಂಬಿಕೆ ಅಂತ, ಆದರೆ ಅವನ ಕಾಯಿಲೆ ವಾಸಿ ಆಗಿರ್ತದೆ. ಎಷ್ಟೋ ಜನಕ್ಕೆ ಒಂದು ತಾಯ್ತ ಒಂದು ಯಂತ್ರ ಕಟ್ಟಿಸ್ಕೊಂಡ್ರೆ ಅವನಿಗೆ ಭಯ ಹೋಗ್ತದೆ. ಅದು ಇನ್ನೊಂದೇನಂದ್ರೆ ನಂಬಿಕೆ ಅಂತಾನೂ ಕೂಡ ಹೇಳ್ಬೋದು. ನೀವು ಯಾವುದೇ ಒಂದು ಟ್ಯಾಬ್ಲೆಟ್ ತಗೊಳ್ಳಿ, ನೀವೇನೇ ಒಂದು ಮಾಡಿ ಅದರೊಂದು ನಂಬಿಕೆ ಅಂತ ವಿಜ್ಞಾನ ಕೂಡ ಮೂಢನಂಬಿಕೆಯನ್ನು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ನಾನು ಈ ಮೂಲಕ ಹೇಳ್ತೇನೆ. ವಿಜ್ಞಾನದಲ್ಲಿ ಕೂಡ ಮೂಢನಂಬಿಕೆಗಳನ್ನು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ನಾನು ಹೇಳ್ತೇನೆ. ಅದನ್ನ ಪ್ಲೆಸಿಬೋ ಥೆರಪಿ ಅಂತಾರೆ. ಉದಾಹರಣೆಗೆ ಕೆಲವರಿಗೆ ತುಂಬಾ ಮಾತ್ರೆಗಳು ತಿನ್ನುವ ಚಟ ಇರ್ತದೆ. ಡಾಕ್ಟರ್ ಗೊತ್ತಿರ್ತದೆ ಇವನು ಇಷ್ಟು ಮಾತ್ರೆ ತಿಂದ್ರೆ ಇವನು ಸತ್ತೋಗ್ತಾನೆ ಅಂತ. ಅವಾಗ ಏನ್ ಮಾಡ್ತಾರೆ, ದೇ ಪ್ರಿಸ್ಕ್ರೈಬ್ ಪ್ಲೆಸಿಬೋ ಟ್ಯಾಬ್ಲೆಟ್ಸ್. ಪ್ಲೆಸಿಬೋ ಟ್ಯಾಬ್ಲೆಟ್ಸ್ ಅಂದ್ರೆ ಅದು ಟ್ಯಾಬ್ಲೆಟ್ ತರನೇ ಇರ್ತದೆ, ಅದರೊಳಗಡೆ ಔಷಧಿ ಇರುವುದಿಲ್ಲ, ಸಕ್ಕರೆ ಪುಡಿ ಇರ್ತದೆ. ಇದು ಮೆಡಿಕಲ್ ಸೈನ್ಸ್ ಅಲ್ಲಿ ಇದೆ. ದೇ ಪ್ರಾಕ್ಟೀಸ್ ಸಮ್ ಆಫ್ ದಿ ಫಿಸಿಷಿಯನ್ಸ್, ದೇ ಪ್ರಾಕ್ಟೀಸ್ ಪ್ಲೆಸಿಬೋ ಥೆರಪಿ. ಪ್ಲೆಸಿಬೋ ಅಲ್ಟ್ರಾಸೌಂಡ್ ಥೆರಪಿ ಅಂತ ಕೂಡ ಇದೆ. ಡೆಂಟಲ್ ಸರ್ಜರಿ ಮಾಡಿದಾಗ ಇಲ್ಲೆಲ್ಲ ಸ್ವೆಲ್ಲಿಂಗ್ಸ್ ಬರ್ತದೆ. ಸೊ ಆ ಪ್ಲೆಸಿಬೋ ಅಂದ್ರೆ ಆ ಅಲ್ಟ್ರಾಸೌಂಡ್ ಥೆರಪಿ ತರನೇ ಮಾಡ್ತಾರೆ, ಬಟ್ ಅಲ್ಟ್ರಾಸೌಂಡ್ ಕೊಡೋದಿಲ್ಲ, ಆ ಕಿರಣಗಳನ್ನು ಕೊಡೋದಿಲ್ಲ, ಆದರೂ ಸ್ವೆಲ್ಲಿಂಗ್ಸ್ ಕಡಿಮೆ ಆಗ್ತದೆ. ಈ ತರ 108 ರೀತಿಯ ಪ್ಲೆಸಿಬೋ ಥೆರಪಿಗಳು ಮೆಡಿಕಲ್ ಸೈನ್ಸ್ ಅಲ್ಲಿ ಇದೆ. ಸೊ ಅದರ ಹತ್ರ ಹೇಳಕ್ ಹೋದ್ರೆ ಒಂದು ನಂಬಿಕೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಜನಗಳಿಗೆ ನೀನು ಇದನ್ನ ತಗೊಂಡ್ರೆ ಒಂದು ವಾಸಿ ಆಗುತ್ತೆ ಅಂದಾಗ ಒಂದು ನಂಬಿಕೆ ಬಂದ್ರೆ ಆ ನಂಬಿಕೆ ಮೇಲೆ ಏನಿಲ್ಲ, ನಮ್ಮ ಒಳಗಡೆ ಒಂದು ಮೆಕ್ಯಾನಿಸಮ್ ಇದೆ. ಓಕೆ, ವೆನ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್, ಸೋ ಮೆನಿ ಮಿರಕಲ್ಸ್ ಕ್ಯಾನ್ ಹ್ಯಾಪನ್ ಟು ಯು. ನಂಬಿ ಕೆಟ್ಟವರಿಲ್ಲ, ನಂಬದೇ ಕೆಟ್ಟ ಹಿರಣ್ಯಕಶಿಪು, ನಂಬಿ ಉದ್ಧಾರಾದ ಪ್ರಹ್ಲಾದ. ಟೇಕ್ ಅನ್ ಎಕ್ಸಾಂಪಲ್. ನಂಬಿದವನಿಗೆ ಕಲ್ಲಲ್ಲಿಯೂ ದೇವರು, ನಂಬದವನಿಗೆ ಎಲ್ಲಿ ಹನು ದೇವರು. ಈ ನಂಬಿದವನಿಗೆ ಕಾರ್ಕೋಟಕ ವಿಷ ಕುಡಿಸ್ತಾರೆ, ಪ್ರಹ್ಲಾದನಿಗೆ ಸಾಯಲ್ಲ. ಬೆಟ್ಟದ ಮೇಲಿಂದ ನೂಕಿ ಸಾಯಿಸಕ್ ಟ್ರೈ ಮಾಡ್ತಾರೆ, ಸಾಯಲ್ಲ. ಆನೆ ಕೈಯಲ್ಲಿ ತುಳಿಸ್ತಾರೆ, ಸಾಯಲ್ಲ. ಕಥೆಗಳನ್ನ ಓದಿದ್ವಿ ಅಲ್ವಾ? ಇದು ನಂಬಿಕೆ ಅಪನಂಬಿಕೆಗಳಿಗೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇಲ್ಲ. ನಮ್ಮ ಜೀವನನೇ ಒಂದು ನಂಬಿಕೆ ಮೇಲೆ ಹೋಗ್ತಾ ಇರೋದು. ದೇವರು ಇರುವಿಕೆಯನ್ನ ವಿಜ್ಞಾನ ಪ್ರಶ್ನಿಸುತ್ತೆ, ಒಪ್ಕೊಳ್ಳೋದಿಲ್ಲ. ಆದ್ರೆ ಪ್ರಪಂಚದ 800 ಕೋಟಿ ಜನ ಏನಿದ್ದಾರೆ ಅವರು ಒಂದಿಲ್ಲ ಒಂದು ಧರ್ಮಕ್ಕೆ ಸೇರಿದವರಾಗಿದ್ದಾರೆ. ಆ ಧರ್ಮಗಳಲ್ಲಿ ದೇವರಿಲ್ಲದ ಧರ್ಮ ಯಾವುದೂ ಇಲ್ಲ, ದಯೆಯಿಲ್ಲದ ದೇವರಿಲ್ಲದ ಧರ್ಮ ಇಲ್ಲವೇ ಇಲ್ಲ. ಹಾಗಾದ್ರೆ ದೇವರು ಇಲ್ಲ ಅಂತ ವಿಜ್ಞಾನ ಹೇಳಿದ್ರು ಕೂಡ 800 ಕೋಟಿ ಜನ ದಟ್ರೇನು? ಫೇತ್ ಕ್ಯಾನ್ ಮೂವ್ ಮೌಂಟೇನ್ಸ್ ಅಂತ ಹೇಳ್ತಾರೆ. ಈ ಮೌಂಟೇನ್ಸ್ ಅಂತಂದ್ರೆ ಸಮ್ ಡಿಫಿಕಲ್ಟೀಸ್ ಅರೈಸಸ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಬೆಟ್ಟದಷ್ಟು ಕಷ್ಟ ಇದೆ ಅಂತ ಹೇಳ್ತಲ್ಲ, ಆ ಬೆಟ್ಟದಷ್ಟು ಕಷ್ಟಗಳು ಕೂಡ ನೀವೊಂದು ದೈವದಲ್ಲೋ ಅಥವಾ ಇನ್ಯಾವುದೋ ಒಂದು ಪರಾಶಕ್ತಿಯಲ್ಲೋ ನಂಬಿಕೆ ಇಟ್ಟಾಗ ಆ ಕಷ್ಟಗಳು ಸರಿಸಲ್ಪಡ್ತವೆ ಅಥವಾ ಮಾಯವಾಗ್ತವೆ ಅನ್ನುವ ಒಂದು ಸೂಕ್ತಿ. ಇಲ್ಲ, ತುಂಬಾ ಚೆನ್ನಾಗಿ ಎಲ್ಲ ವಿವರಿಸಿದ್ರಿ. ನಂದು ಇನ್ನೊಂದು ಕ್ವಶನ್ ಏನಂದ್ರೆ, ಈ ಒಂದು ಹನುಮಾನ್ ಚಾಲೀಸ ಪಠಣದ ಶಕ್ತಿ ಮತ್ತು ಈ ಒಂದು ಪ್ರಯೋಜನ. ಹನುಮಾನ್ ಅಂದ್ರೆ ಒಂದು ಧೈರ್ಯ, ನಿರ್ಭಯವಾಗಿ ಇರೋದು ಅಂತಾನೆ ಹೇಳ್ಬೋದು ನಾವು. ಸೊ ಈ ಒಂದು ನೀವು ಹನುಮಾನ್ ಚಾಲೀಸನ್ನು ಕೂಡ ನೀವು ಒಂದು ಈ ಪಠಣದ ಶಕ್ತಿ
ಶಕ್ತಿಗಳ ಬಗ್ಗೆನೂ ಕೂಡ ನೀವೆಲ್ಲ ಒಂದು ಮಾಡ್ತೀರಾ ಎಲ್ಲ? ನಾನೊಂದು 45,000 ಜನಕ್ಕೆ ಈಗಾಗಲೇ ಹೇಳಿಕೊಟ್ಟಿದ್ದೇನೆ. ಪಠಿಸುವ ಕ್ರಮ ಅಥವಾ ಜಪಿಸುವ ಕ್ರಮ ಮತ್ತು ಅದರ ಹಿಂದ್ಗಡೆ ಇರ್ತಕ್ಕಂಥ ಪೂರ್ವ ಸಿದ್ಧತೆ, ಅದನ್ನು ಹೇಗೆ ಅನುಷ್ಠಾನ ಮಾಡಬೇಕು, ಅದರಿಂದ ಏನು ಪ್ರಯೋಜನ ಆಗ್ತದೆ ಅಂತ ಹೇಳಿಕೊಟ್ಟಿದ್ದೇನೆ 45,000 ಜನಕ್ಕೆ ವಿಶ್ವದಾದ್ಯಂತ. ಈ ಹನುಮಾನ್ ಚಾಲೀಸ ಮತ್ತು ಗಾಯತ್ರಿ ಮಂತ್ರ ಭಾರತೀಯ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ 16,000 ವೇದ ಮಂತ್ರಗಳಿಂದ ಇಟ್ಕೊಂಡು ಎಲ್ಲ ಮಂತ್ರಗಳನ್ನು ಶಿಕಾಗೋ ಯೂನಿವರ್ಸಿಟಿಯವರು ಪರೀಕ್ಷೆಗೊಳಪಡಿಸಿದರು. ಅಂದರೆ ಒಂದು ಜಪ ಮಾಡುವಾಗ ಅದು ಎಂತಹ ತರಂಗಾಂತರಗಳನ್ನು ಹೊಂದಿಸ್ತದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ ಅಂತ ಟೆಸ್ಟ್ ಮಾಡಿದಾಗ ಹನುಮಾನ್ ಚಾಲೀಸ ಮತ್ತು ಗಾಯತ್ರಿ ಮಂತ್ರಕ್ಕೆ ಅತಿ ಹೆಚ್ಚು ಧನಾತ್ಮಕ ತರಂಗಗಳನ್ನು ಹೊರಹೊಮ್ಮಿಸ್ತಕ್ಕಂಥ ಶಕ್ತಿ ಇದೆ ಅಂತ ಅವರು ಕಂಡುಕೊಂಡು ಅದನ್ನು ಪ್ರಕಟಿಸಿದ್ದಾರೆ. ಹಾಗಾಗಿ ನಾನು ಹನುಮಾನ್ ಚಾಲೀಸವನ್ನು ಯಾರ್ಯಾರ ಸಮಸ್ಯೆ ಇದೆ, ಕೀಳರಿಮೆಯಿಂದ ಬಳಲ್ತಾ ಇದ್ದೀರಿ, ಸೋಲುಗಳಿಂದ ಬಳಲ್ತಾ ಇದ್ದೀರಿ, ಹತಾಶೆಗಳಿಂದ ಬಳಲ್ತಾ ಇದ್ದೀರಿ, ಖಿನ್ನತೆಯಿಂದ ಬಳಲ್ತಾ ಇದ್ದೀರಿ, ಹನುಮಾನ್ ಚಾಲೀಸ ಪಠನೆ ಮಾಡಿ ಅದರ ಪ್ರಯೋಜನ ನೀವೇ ಮಾಡಿ ನೋಡಿ. ಯಾಕಂದರೆ ಕುಮತಿ ನಿವಾರ ಸುಮತಿಕೆ ಸಂಗಿ ಅಂತ ಅದರಲ್ಲಿ ಒಂದು ವರ್ಡ್ ಇದೆ. ನಕಾರಾತ್ಮಕತೆಯಿಂದ ಸಕಾರಾತ್ಮಕ್ಕೆ ಖಂಡಿತ ಈ ಮಂತ್ರ ತರ್ತದೆ ಅಂತ ತುಳಸಿದಾಸರು ಬರೆದಿದ್ದಾರೆ. ಸೊ ನಮ್ಮ ಮನಸ್ಸು 95% ದಿನದಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನೇ ಉತ್ಪತ್ತಿ ಮಾಡ್ತದೆ. ಕೇವಲ ಹ್ಯಾಂಡ್ಫುಲ್ ಅಥವಾ ಬೆರಳಿಕೆಯಷ್ಟು ಮಾತ್ರ ನಮಗೆ ಒಳ್ಳೆಯ ಆಲೋಚನೆಗಳು ಬರ್ತವೆ. ಹಾಗಾಗಿ ಆ ನಕಾರಾತ್ಮಕತೆಯನ್ನು ನಿವಾರಿಸುವ ಶಕ್ತಿ ಹನುಮಾನ್ ಚಾಲೀಸಾದಲ್ಲಿ ಇದೆ ಅನ್ನೋದು ಸಾಬೀತಾದಂಥ ಸಂಗತಿ. ಮತ್ತು ಮೇಲಾಗಿ ಹನುಮಾನ್ ಆ ವ್ಯಕ್ತಿತ್ವವನ್ನು ನೀವು ಸ್ಟಡಿ ಮಾಡಿದ್ರೆ ಅದು ಸಕಾರಾತ್ಮಕತೆ ಒಂದು ಸಂಕೇತ. ಎಲ್ಲಿ ಕೂಡ ಒಂದೊಂದು ಸಂಶಯಕ್ಕೆ, ಭಯಕ್ಕೆ, ಗಾಬರಿಗೆ, ಹತಾಶೆಗೆ, ಸೋಲಿಗೆ ಅವನ ಜೀವನದಲ್ಲಿ ಆಸ್ಪದನೆ ಇಲ್ಲ. ತುಂಬಾ ಒಂದು ಪಾಸಿಟಿವ್. He can be a role model for all of us and all of our students. ಖಂಡಿತ. ಸೊ ತುಂಬಾ ಚೆನ್ನಾಗಿ ಹನುಮಾನ್ ಚಾಲೀಸ ಹಾಗೆ ಒಂದು ನಮ್ಮ ಗಾಯತ್ರಿ ಮಂತ್ರಗಳ ಒಂದು ಪವರ್ ಹೇಗೆ ಅಂತ ಅದನ್ನು ಒಂದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಸೊ ಹಾಗೆ ಗುರುಜಿ, ನೀವೊಂದು ಈ ಜೀನ್ ಥೆರಪಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಅದ್ರ ಬಗ್ಗೆ ಹೇಳಿ. ಏನದು ಜೀನ್ ಥೆರಪಿ? ಜೀನ್ ಥೆರಪಿ ಅಂತಂದ್ರೆ ಈ ಜೆನೆಟಿಕಲ್ ಡಿಸಾರ್ಡರ್ಸ್ ಅಥವಾ ವಂಶವಾಹಿ ತಂತುಗಳಿಂದ ಬರ್ತಕ್ಕಂಥ ಅನೇಕ ರೋಗಗಳನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು. ಹೆರಿಡಿಟರಿ ಡಿಸೀಸಸ್ ಅಂತ ಹೇಳ್ತಾರೆ. ಲೈಕ್ ಟೈಪ್ 2 ಡಯಾಬಿಟಿಸ್ ಇರ್ಬೋದು, ಚರ್ಮವ್ಯಾಧಿಗಳಿರ್ಬೋದು, ಕೆಲವು ರೂಪದ ಕ್ಯಾನ್ಸರ್ಗಳಿರ್ಬೋದು, ಡಿಪ್ರೆಷನ್ಸ್ ಇರ್ಬೋದು, ಮತ್ತು ಹೃದಯ ಬೇನೆಗಳಿರ್ಬೋದು. ಇವೆಲ್ಲ ಅಪ್ಪ ಅಮ್ಮ ಮತ್ತು ತಾತ ಮುತ್ತಾತರಿಂದ ಬರ್ತಕ್ಕಂಥ ವಂಶ ಪಾರಂಪರ್ಯ ಸಂಪತ್ತುಗಳು. ಬಹಳ ಜನ ನರಳಿಸಿದ್ದು ಅವರು ಅದನ್ನ ಅನುಭವಿಸ್ತಾ ಇದ್ದಾರೆ, ಆ ಸಂಪತ್ತು ಅಂತ ಹೇಳ್ಬೋದು. ಇದೊಂಥರ ದುಃಖದ ಸಂಪತ್ತು, ನೋವಿನ ಸಂಪತ್ತು. ಇದೆಲ್ಲ ಸೇರಿ ಹೆರಿಡಿಟರಿ ಡಿಸೀಸಸ್ ಅಂತ ಹೇಳ್ತಾರೆ. ಅದೇ ತರ ಅವನೊಳಗಡೆ ಸೈಕಿ ಹೆರಿಡಿಟರಿ ಅಂತ ಒಂದಿರ್ತದೆ. ಅದು ಬಹಳ ಮುಚ್ಚು ಹೋಗಿರ್ತವೆ. ಎಷ್ಟೋ ಜನರಲ್ಲಿ ಟ್ಯಾಲೆಂಟ್ ಇರ್ತದೆ, ಅದೀಚೆ ಬಂದಿರೋದಿಲ್ಲ. ಅದು ಅಪ್ಪ ಅಮ್ಮನಿಂದ ಬರೋದಿಲ್ಲ. ಯಾವುದೇ ಟ್ಯಾಲೆಂಟ್ಸು ಅಪ್ಪ ಅಮ್ಮನಿಂದ ಬರೋದಿಲ್ಲ. ವಿದ್ಯಾಭ್ಯಾಸ ಅಪ್ಪ ಅಮ್ಮನಿಂದ ಬರೋದಿಲ್ಲ. ರಿಕ್ಷಾ ಓಡಿಸ್ತಕ್ಕಂಥವನ ಹೊಟ್ಟೆಯಲ್ಲಿ ಇಂಡಿಯಾದಲ್ಲಿ IAS ಆಫೀಸರ್ ಹುಡ್ತಾನೆ. ತರಕಾರಿ ಮಾರುವವರ ಹೊಟ್ಟೆಯಲ್ಲಿ IPS ಹುಡ್ತಾರೆ. ಹಾಗಾದ್ರೆ ಅಪ್ಪ ಅಮ್ಮನಿಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಇದೆಲ್ಲ ಹಿಂದಿನ ಜನ್ಮದ ಸಂಸ್ಕಾರ ಅಂತ ಹೇಳ್ತಾರೆ. ಆ ಸಂಸ್ಕಾರಗಳು ವ್ಯಕ್ತಿಯಲ್ಲಿ ಅಂತರ್ಗತವಾಗಿರ್ತವೆ. ಅವುಗಳನ್ನು ಈಚೆ ತೆಗೆತಕ್ಕಂಥ ಚಿಕಿತ್ಸೆ ಸಂವಹನದಿಂದ ಮಾಡಬಹುದು. ಅದು ಜೀನ್ ಥೆರಪಿ ಅಂತ ಹೇಳ್ತಾರೆ. ಇದು ಒಂದು ಸಂವಹನದಿಂದ ಮಾಡುವ ಥೆರಪಿ, ಜೀನ್ ಥೆರಪಿ ಅಂತ. ಜೊತೆಗೆ ಈ ಜೆನೆಟಿಕಲ್ ಡಿಫೆಕ್ಟ್ಸ್ ಇರ್ತವೆ ಕೆಲವು ಮ್ಯೂಟೇಟೆಡ್ ಜೀನ್ಸ್ ಅಂತ ಹೇಳ್ತೀವಿ. ದೇ ಕ್ಯಾನ್ ಪ್ರೊಡ್ಯೂಸ್ some types of cancers, some types of depressions, some types of tumors. Mutated genes. ಅದನ್ನು ಸರಿಪಡಿಸಬಹುದು ಸಂವಹನ ಚಿಕಿತ್ಸೆಯಿಂದ. ಅವಕ್ಕೆ ಸರಿಯಾದ ಅಫರ್ಮೇಷನ್ಸ್ ಆಗಿ ಸುಪ್ತ ಮನಸ್ಸು. ಯಾಕಂದ್ರೆ ಎಲ್ಲ ಶರೀರದ ಪ್ರತಿಯೊಂದು ಜೀವಕೋಶಗಳು ಸುಪ್ತ ಮನಸ್ಸಿನ ಅಡಿಯಲ್ಲೇ ಬರ್ತವೆ. ಸುಪ್ತ ಮನಸ್ಸಿಗೆ ಸರಿಯಾದ ಆದೇಶಗಳನ್ನು, ಒಂದು ಸೂಚನೆಗಳನ್ನು ಕೊಟ್ಟರೆ, ನೀನು ಇದು ಸರಿ ಮಾಡು, ಇದು ಸರಿ ಮಾಡು ಅನ್ನುವ ಸ್ಪಷ್ಟವಾದ ಆದೇಶಗಳನ್ನು, ಸೂಚನೆಗಳನ್ನು ಕೊಟ್ಟರೆ ಅದು ಸರಿಪಡಿಸ್ಕೊಳ್ತದೆ ಅನ್ನೋದು ಸಾಬೀತಾಗಿರ್ತಕ್ಕಂಥ ಒಂದು
ಒಂದು ಸಂಗತಿ. ಆ ಥರ ನಾನು ಭಾಳಷ್ಟು ಪ್ರಯೋಗಗಳು ಮಾಡಿದ್ದೇನೆ. HIV ಕೇಸುಗಳಲ್ಲಿ ಒಂದು ಅದ್ಭುತವಾದ ಫಲಿತಾಂಶಗಳನ್ನು ನಾನು ಕಂಡಿದ್ದೇನೆ ನಾನು ಚಿಕಿತ್ಸೆಯ ಮೂಲಕ. ಹೌದು, ಯಾಕಂದ್ರೆ HIV ಒಂದು ಆ ಕಾಯಿಲೆಗೆಲ್ಲ ಗುಣಪಡಿಸಕ್ ಆಗೋದೇ ಇಲ್ಲ ಅಂತಹ ಒಂದು ಕಾಯಿಲೆಯನ್ನ ಹೌದು ಅವನ CD4 ಕೌಂಟು ತುಂಬಾ ಕ್ಷೀಣವಾಗಿದ್ದಂತಹ ಒಬ್ಬ ವ್ಯಕ್ತಿಯನ್ನ 800ವರೆಗೂ ನಾನು ತಂದಿದ್ದೇನೆ. 40ರಿಂದ 800ವರೆಗೂ ಪುನಶ್ಚೇತನ ಮಾಡಿದ್ದೇನೆ. ಸೊ ಅದು ಕೂಡ ಸಾಧ್ಯ ಅಂತಂದ್ರೆ ಸೆಲ್ ಥೆರಪಿ ಮಾಡಬಹುದು, ಸೆಲ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು. ಒಂದು ಹಿಪ್ನೋಸಿಸ್ ಅಲ್ಲಿ ಎಷ್ಟೊಂದು ಪವರ್ ಇದೆ ಅಂತ. ಅದು ಭೂಲೋಕ ಸಂಜೀವಿನಿ. ನಾನು ಸಂಮೋಹನ = ಸಂಜೀವಿನಿ ಅಂತಾನೆ ಒಂದು ಪುಸ್ತಕ ಬರೆದಿದ್ದೆ. ಓಕೆ, ಇಟ್ಸ್ ನಾಟ್ ಸಂಮೋಹಿನಿ, ಇಟ್ ಈಸ್ ಈಕ್ವಲ್ ಟು ಸಂಜೀವಿನಿ. ಹೌದು, ನಾನು ಅದ್ರ ಬಗ್ಗೆ ನಿಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ, ಸಂಮೋಹಿನಿ = ಸಂಜೀವಿನಿ ಅಂತಾನೆ ನೀವು ಹೇಳಿದ್ದೆ. ಬಹಳ ಚೆನ್ನಾಗಿ ಎಲ್ಲ ವಿವರಿಸಿದ್ರಿ. ನನ್ನ ಇನ್ನೂ ಒಂದು ಕ್ವಶನ್ ಏನಂದ್ರೆ, ನೀವೊಂದು ಪೇರೆಂಟಿಂಗ್ ಕಲೆ ಅದ್ರ ಬಗ್ಗೆನೂ ಕೂಡ ನೀವು ಒಂದು ಟ್ರೈನಿಂಗ್ ಎಲ್ಲ ಮಾಡ್ತೀರಾ, ಸೆಷನ್ ತಗೋತೀರಾ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಬಗೀತೆ. ಅದೇ ಬಗೀತೆ. ಹೌದು, ಗಿಡ ಅಂತಂದ್ರೆ ಇಲ್ಲಿ ಇನ್ಫೆಂಟ್ಸ್ ಯಾವುದೇ ಮಕ್ಕಳಿಗೆ 1ರಿಂದ 6 ವರ್ಷದವರೆಗೂ ಮಾತ್ರ ಸಂಸ್ಕಾರ ಕೊಡ್ಬೋದು. ಈ 6 ವರ್ಷದಲ್ಲಿ ಸಂಸ್ಕಾರವನ್ನು ಕೊಡೋದು ಬಿಟ್ಟು ಅಕ್ಷರಾಭ್ಯಾಸನ ಮಾಡಕ್ಕೆ ಶುರು ಮಾಡ್ತಾರೆ. ತಪ್ಪು. ಹೌ ಟು ಮೌಲ್ಡ್ ದ ಚೈಲ್ಡ್. 1ರಿಂದ 6 ವರ್ಷದವರೆಗೆ ಕ್ಲೇ ಮಡ್ಡವರು, ಹಸಿ ಮಣ್ಣು, ಜೇಡಿ ಮಣ್ಣವರು. ಯಾವುದೇ ಬೊಂಬೆ ಮಾಡ್ಬೇಕಾದ್ರೆ ಹಸಿ ಮಣ್ಣೇ ಬೇಕು. ಅದನ್ನು ಬೇಯಿಸ್ಬಿಟ್ರೆ ಸುಟ್ರೆ ಅದರಿಂದ ಯಾವುದೇ ಆಕಾರ ಕೊಡೋಕ್ಕಾಗೋದಿಲ್ಲ. ಹೌದು, ಹಸಿ ಮಣ್ಣಲ್ಲಿ ಶಿವನ್ ಮಾಡಬಹುದು, ಅದನ್ನ ಮತ್ತೆ ಇದು ಮಾಡಿ ಅದರ ಗಣಪನ್ ಮಾಡಬಹುದು, ಅದನ್ನ ಮತ್ತೆ ಡಿಸ್ಮೆಂಟಲ್ ಮಾಡಿ ಹನುಮನ್ ಮಾಡಬಹುದು. ಆದ್ರೆ ಒಂದ್ಸರಿ ಸುಟ್ರೆ ಆಗೋದಿಲ್ಲ. ಅಂದ್ರೆ ದೊಡ್ಡವರಿಗೆ ನಾವು ಸಂಸ್ಕಾರ ಕೊಡಕ್ಕಾಗೋದಿಲ್ಲ, ಸಣ್ಣವರಿಗೆ ಕೊಡ್ಬೋದು. ಅದಕ್ಕೆ ಗಿಡವಾಗಿ ಬಗ್ಗಿದರು, ಮರವಾಗಿ ಬಗ್ಗಿ. ಆರ್ಟ್ ಆಫ್ ಪೇರೆಂಟಿಂಗ್ ಅಂತಂದ್ರೆ ನೀವು ಹುಟ್ಟಿಸ್ಬಿಟ್ರೆ ತಂದೆ ತಾಯಿ ಆಗಲ್ಲ, ಅವ್ರಿಗೆ ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟಾಗ ನೀವು ತಂದೆ ತಾಯಿ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೂ ಅದು ಬೇಸ್ ಯಾವಾಗ್ಲೂ ಗಟ್ಟಿಯಾಗಿರ್ಬೇಕು. ಹೌದು, ಫೌಂಡೇಶನ್ ಇಸ್ ಇಂಪಾರ್ಟೆಂಟ್. ತುಂಬಾ ಗಟ್ಟಿಯಾಗಿರ್ಬೇಕು ಅಂತ ಫೌಂಡೇಶನಲ್ ಎಜುಕೇಶನ್. ಹೌದು. ಆಮೇಲೆ ಇನ್ನೊಂದು ಗುರುಜಿ, ನನಗೆ ಇದು ಒಂದು ತುಂಬಾ ಇಂಟ್ರೆಸ್ಟಿಂಗ್. ನೀವು ಜನರಿಗೆ ತಮ್ಮ ಜೀವನದ ಉದ್ದೇಶ ಏನು ಅಂತ ಹೇಗೆ ತಿಳ್ಕೊಳ್ಳೋದಕ್ಕೆ ಕೂಡ ನೀವು ಸಹಾಯ ಮಾಡ್ತೀರಾ? ಅದು ಹೇಗೆ? ಗಾಂಧೀಜಿ ಹುಟ್ಟಿ ಬಂದಿದ್ದು ಲಾ ಓದ್ಕೊಂಡು ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಲ್ಲ. ಅದು ನೆಪಕ್ಕೆ ಏನೋ ಒಂದು ಓದ್ಬೇಕು ಎಲ್ಲರೂ ಕೂಡ, ಡಿಗ್ರಿವರೆಗೂ ಅಥವಾ ಮಾಸ್ಟರ್ ಮಾಡ್ಬೋದು. ಅದರ ಜೀವನದ ಉದ್ದೇಶ ಇದೆಯಲ್ಲ ಅದು ಬೇರೆ ಇರ್ತದೆ. ಅವ್ರು ಬಂದಿದ್ದು ಒಂದು ಸ್ವತಂತ್ರ ಹೋರಾಟಗಾರ ಹುಟ್ಟಿ ಬಂದಿದ್ದು ಈ ಜನ್ಮದಲ್ಲಿ. SP ಬಾಲಸುಬ್ರಹ್ಮಣ್ಯ ಹುಟ್ಟಿದ್ದು ಹಾಡು ಹೇಳಲಿಕ್ಕೆ ಅಂತ, ಸಿವಿಲ್ ಇಂಜಿನಿಯರ್ ಆಗಿ ಒಂದು ಡ್ಯಾಮ್ ಕಟ್ಟೋದಕ್ಕೆ, ಒಂದು ಬ್ರಿಡ್ಜ್ ಕಟ್ಟೋದಕ್ಕೆ ಅಷ್ಟಕ್ಕೆ ಸೀಮಿತ ಆಗಿದ್ದರೆ ಈ ದೇಶದ ಎಷ್ಟು ಜನ ಶ್ರೋತೃಗಳು ಅವರ ಸಂಗೀತವನ್ನ ಕಳ್ಕೊಳ್ತಿದ್ರು ಆಲಿಸಕ್ಕಾಗದೆ ಅಂತ. ಆ ಒಂದು ಲತಾ ಮಂಗೇಶ್ಕರ್ ಇರ್ಬೋದು, ಎಂತಹ ಮಹಾನ್ ಗಾಯಕರು. ಅವರು ಓದಿದ್ದೇ ಒಂದು, ಆಗಿದ್ದೇ ಒಂದು. ಕೆಲವರು ಓದೇ ಇರಲ್ಲ, ಆದ್ರೂ ಎಲ್ಲ ಎಷ್ಟೊಂದು ಸಾಧನೆಯನ್ನ ಮಾಡಿರ್ತಾರೆ. ಪ್ರತಿ ಜೀವಿಗೆ ಒಂದು ಉದ್ದೇಶದಿಂದನೇ ಬರ್ತದೆ. ಆ ಉದ್ದೇಶ ಈಡೇರದೇ ಇದ್ದರೆ ಮತ್ತೆ ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಮತ್ತೆ ಜನ್ಮ ತಗೊಳ್ತಾರೆ. ಅದಕ್ಕೆ ಪರ್ಪಸ್ಸು ಪ್ರೊಫೆಷನ್ ಎರಡೂ ಏಕೀಭವಿಸಿದರೆ ಅವನು ಹೇಗಾಗ್ತಾನೆ ಅಂತಂದ್ರೆ ರತನ್ ಟಾಟಾ ಆಗ್ತಾನೆ. ರತನ್ ಟಾಟಾ ಟೀಚರ್ ಆಗ್ಲಿಕ್ಕೆ ಬರಲಿಲ್ಲ, ಅಥವಾ ಒಬ್ಬ ಕ್ರಿಕೆಟರ್ ಆಗ್ಲಿಕ್ಕೆ ಹುಟ್ಟಲಿಲ್ಲ. ಅವನು ವ್ಯಾಪಾರ ಮಾಡ್ಲಿಕ್ಕಂತಾನೇ ಜನ್ಮ ತಗೊಂಡವನು. ಅದನ್ನು ಪರಿಪೂರ್ಣವಾಗಿ ಸಾರ್ಥಕತೆ ಮಾಡ್ಕೊಂಡ. ಹೌದಿಲ್ಲ? ಟಾಟಾ, ರತನ್ ಟಾಟಾ. ರಾಜ್ಕುಮಾರ್ 3ನೇ ಕ್ಲಾಸಿಗೆ ಓದಿದ್ದು. ಅದು ಎಷ್ಟು ಅದ್ಭುತವಾಗಿ ಅವರು ನಿರರ್ಗಳವಾಗಿ ಮಾತಾಡ್ತಿದ್ರು, ಹಾಡ್ತಿದ್ರು. ಅಂದ್ರೆ ಹಿ ಲೆಡ್ ಹಿಸ್ ಪರ್ಪಸ್ ಆಫ್ ಲೈಫ್. ಅವರು ಧ್ರುವತಾರೆಗಳಾಗ್ತಾರೆ. ಅಪ್ಪು ತಗೊಳ್ಳಿ, ನೀವು ಅಪ್ಪು ರೆಡಿ ಇಟ್ಕೊಂಡಿದ್ದೀರಿ. ಅಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ದಾನ ಧರ್ಮಗಳು ಮಾಡಿಕೊಂಡು ಸತ್ತಾಗ, ಅಂದ್ರೆ ಶರಣರ ಸಾಧನೆ ಮರಣದಲ್ಲಿ ನೋಡುವಂತಾರೆ. ಹಾಗೆ ಆ ಸತ್ತಾಗ ಅವ ಎಷ್ಟು ಜನ ಸಂಪಾದನೆ ಮಾಡಿದ್ದ ಅನ್ನೋದು ಒಂದು ನಾವು ನೋಡಿದಾಗ ರೋಮಾಂಚನ. 25 ಲಕ್ಷ ಜನ. ನಮ್ಮ ಗಾಂಧಿ ಅವ್ರು ಬಿಟ್ರೆ ನೆಕ್ಸ್ಟ್ ನಮ್ಮ ಪುನೀತ್ ನೋಡೋದಕ್ಕೆ ಅಷ್ಟು ಜನ ಸೇರಿದ್ರು. ಅಂದ್ರೆ ನಾವು ಯಾಕೆ ಹುಟ್ಟಿ ಬಂದಿದ್ದೀವಿ ಅನ್ನೋ ಉದ್ದೇಶ ಮರೆತು ಇನ್ನೇನೋ ಮಾಡ್ತಿರ್ತೀವಿ ನಾವು. ಹೊಟ್ಟೆ ಪಾಡಿನ ಜೀವನ ಮಾಡ್ತಿರ್ತೀವಿ.
ಆತ್ಮ ತೃಪ್ತಿ ತರ್ತಕ್ಕಂಥ ಜೀವನ ಮಾಡಿದಾಗ ಮಾತ್ರ ಅದು ಸಾರ್ಥಕ ಜೀವನ ಆಗ್ತದೆ ಅಂತ ನಾನು ಹೇಳ ಬಯಸ್ತೀನಿ. ಎಲ್ಲ ಮನುಷ್ಯನಿಗೂ ಒಂದು ಪ್ರೊಫೆಷನ್ ಮತ್ತೆ ಒಂದು ಪ್ಯಾಷನ್ ಅಂತ ಇರುತ್ತೆ. ಸೊ ಎಲ್ಲ ಹೇಳೋದು ಒಂದು ಪ್ಯಾಷನ್ ಪ್ಯಾಷನ್ನೇ ಪ್ರೊಫೆಷನ್ ಆಗಿ ಮಾಡ್ಕೊಂಡ್ಬಿಡಿ ನಾನು ಹೇಳೋದು. ಹೌದು, ಖಂಡಿತ. ಯಾವಾಗಲೂ ನಿಮ್ಮ ಒಂದು ಪ್ಯಾಷನ್ ನೀವು ಒಂದು ಪ್ರೊಫೆಷನ್ ಆಗಿ ಮಾಡ್ಕೊಂಡ್ರೆ ಸೊ ನಿಮ್ಮ ಒಂದು ಜೀವನದ ಉದ್ದೇಶ ಏನು ಅನ್ನೋದು ಒಂದು SPB ಪ್ಯಾಷನ್ ಇತ್ತು, ಹಾಡೋದೇ ಒಂದು ಪ್ಯಾಷನ್. ಹೌದು, ಅದನ್ನೇ ಅವ್ರು ಪ್ರೊಫೆಷನ್ ಆಗಿ ತಗೊಂಡ್ಬಿಟ್ರಲ್ಲ. ಹೌದು, ರಾಜ್ಕುಮಾರ್ ಅಭಿನಯನೇ ಅವ್ರ ಪ್ರೊಫೆಷನ್, ಹೌದು, ಪ್ಯಾಷನ್, ಅದನ್ನೇ ಪ್ರೊಫೆಷನ್ ಆಗಿ ತಗೊಂಡು ಸಕ್ಸಸ್ ಆದ್ರಲ್ಲ. ಹೌದು, ಹೌದು. ತುಂಬಾ ಎಷ್ಟೊಂದು ಮಾಹಿತಿಗಳನ್ನ ಕೊಟ್ರಿ. ಸೊ ಗುರೂಜಿಯವರು ಹಲವು ಸಂಘ ಸಂಸ್ಥೆಗಳು ಅವರ ಸೇವೆಗಳನ್ನು ಗುರುತಿಸಿ ಹಲವಾರು ಪ್ರಶಸ್ತಿ ಸನ್ಮಾನ ಕೊಟ್ಟು ಗೌರವಿಸಿದೆ. ಇವರಿಗೆ ಭಾರತೀಯ ವರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಇಂಡಿಯಾದಿಂದ 2016ರಲ್ಲಿ ಪಾಸ್ ಲೈಫ್ ರಿಗ್ರೆಷನ್ ಥೆರಪಿಯಲ್ಲಿ ವಿಶೇಷತೆಯೊಂದಿಗೆ ಆಧ್ಯಾತ್ಮಿಕ ಹಿಪ್ನೋಥೆರಪಿಯಲ್ಲಿ ಗೌರವ ಡಾಕ್ಟರೇಟ್ ನೀಡಲಾಗಿದೆ. 2002ರಲ್ಲಿ ಕರ್ನಾಟಕ ಬ್ಯಾಂಕ್ ಅಧಿಕಾರಿಗಳ ಸಂಘವು ಗ್ರಾಮೀಣ ಪ್ರದೇಶಗಳಲ್ಲಿ ಯೋಗ ಮತ್ತು ಧ್ಯಾನವನ್ನು ಹರಡುವ ಸೇವೆಗಾಗಿ ಯೋಗ ಕಲಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹಾಗೆ 2004ನೇ ವರ್ಷಕ್ಕೆ ಬೆಂಗಳೂರಿನ ರಾಷ್ಟ್ರೀಯ ಪರ್ಯಾಯ ಔಷಧ ಮಂಡಳಿಯಿಂದ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಕರ್ನಾಟಕದ ಪ್ರತಿಭಾವರ್ಧಕ ಅಕಾಡೆಮಿಯು ಗುರೂಜಿಯವರ ಆತ್ಮ ಚಿಕಿತ್ಸಾ ಕ್ಷೇತ್ರದಲ್ಲಿ ಅವರ ನಿಜವಾದ ಸೇವೆಯನ್ನು ಗುರುತಿಸಿ ಪ್ರತಿಷ್ಠಿತ ಶ್ರೀ ವಿವೇಕಾನಂದ ಸದ್ಭವನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹಾಗೆ 2010ರಲ್ಲಿ ಗುರೂಜಿಯವರಿಗೆ ಪ್ರತಿಷ್ಠಿತ ಕರ್ಮಯೋಗಿ ರಾಜ್ಯ ಪ್ರಶಸ್ತಿಯನ್ನು ಬ್ಯಾಂಗ್ಳೂರ್ SGS ಇಂಟರ್ನ್ಯಾಷನಲ್ ಯೋಗ ಫೌಂಡೇಶನ್ ಕೂಡ ನೀಡಿ ಗೌರವಿಸಿದೆ. ಸೊ ಗುರೂಜಿಯವರು ಹೀಗೆ ಎಷ್ಟೊಂದು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಸೊ ಗುರೂಜಿಯವರೇ, ನೀವು ನಿಮ್ಮ ಒಂದು ಈ ಧ್ಯೇಯದ ಬಗ್ಗೆ, ಕಾಯಕದ ಬಗ್ಗೆ ಜನರಿಗೆ ಏನ್ ಹೇಳ್ತೀರಾ? ಒಂದು ಸಾರ್ಥಕ ಜೀವನ ಅಂತ ನಾವು ಕರಿಬೋದಾದ್ರೆ ನಾವು ಏನು ಬಿಟ್ಟು ಹೋಗ್ತೀವಿ, ಏನು ನಮ್ಮ ದೇಹ ಒಡೆದ ನಂತರ ನಾವು ಈ ದೇಹ ಬಿಡುವ ಮುನ್ನ ನಮ್ಮ ಸಾಧನೆ ಏನು, ಎಷ್ಟು ಜನಕ್ಕೆ ನಾವು ಪ್ರಯೋಜನಕಾರಿಯಾಗಿ ಬದುಕಿದ್ದೀವಿ. ಅದಕ್ಕೊಂದು ಮಾತಲ್ಲೇ ಹೇಳ್ಬೋದಾದ್ರೆ ಜ್ಞಾನ ಹೀ ಮಹತಾಂ ಧನಂ ಅಂತಾರೆ. ಎಲ್ಲ ಮಹನೀಯರು ಬಿಟ್ಟು ಹೋಗಿದ್ದು ಜ್ಞಾನಧನ. ನಮ್ಮ ತಾತ ಮುತ್ತಾತಂದ್ರೆ ಬಿಟ್ಟು ಹೋಗಿದ್ದು ತುಂಡು ಭೂಮಿ, ಒಂದಷ್ಟು ಚಿನ್ನ, ಒಡವೆ, ಕಾಸು. ಇದು ಬಿಟ್ಟು ಹೋಗ್ಬೇಕಾ, ಅಥವಾ ಬಿಫೋರ್ ವಿ ಲೀವ್ ದಿಸ್ ಬಾಡಿ ಆ ಫುಟ್ ಪ್ರಿಂಟ್ಸ್ ಅಂತ ಏನಿದೆ, ನಮ್ಮ ಹೆಜ್ಜೆ ಗುರುತು, ಅದು ಎಷ್ಟು ಮಹನೀಯರು ಎಷ್ಟು ಸಂಪತ್ತನ್ನು ಕೊಟ್ಟು ಹೋಗಿದ್ದಾರೆ, ಅದಕ್ಕೆ ಅವರು ಪ್ರಾತಸ್ಮರಣೀಯರು ಅಂತ ನಾವು ಪೂಜೆ ಮಾಡ್ತೀವಿ. ಪ್ರತಿ ಜೀವಿಯೂ ಇದೇ ಉದ್ದೇಶದಿಂದ ಬದುಕಿದ್ರೆ ಜನ್ಮ ಸಾರ್ಥಕ ಆಗ್ತದೆ. ಬಹಳ ಸೊಗಸಾಗಿ ವಿವರಿಸಿದ್ರಿ. ನಾವು ಗಳಿಸಿದ್ದಕ್ಕಿಂತ ನಾವು ಏನು ಕೊಟ್ಟಿರೋ ಪ್ರಪಂಚಕ್ಕೆ, ವಾಟ್ಸ್ ಅವರ್ ಕಾಂಟ್ರಿಬ್ಯೂಷನ್. ಈ ಬೆಳಕನ್ನ ಮಾತಾಡ್ತಾ ಇದ್ವಿ. ಈ ಬೆಳಕು ನಮಗೆ ಯಾವ್ದರಿಂದ ಬಂತು? ಅವನು ಯಾರು ಬೆಳಕು ಇದು ಫಿಲ್ಮೆಂಟ್ ಅನ್ನು ಕಂಡುಹಿಡಿದಿದ್ದು? ಥಾಮಸ್ ಆಲ್ವಾ ಎಡಿಸನ್. ಎಡಿಸನ್ ಬೆಳಕು ಬಿಟ್ಟು ಹೋದ ಅಲ್ವೇ? ಹಾಗೆ ನಾವು ಇಲ್ಲಿಂದ ನಿರ್ಗಮಿಸುವುದಕ್ಕಿಂತ ಮುಂಚೆ ಎಷ್ಟು ಹೃದಯಗಳಲ್ಲಿ ನಾವು ಸಂತೋಷವನ್ನು ಉಂಟು ಮಾಡಿದ್ವಿ, ಅದನ್ನ ಸಾರ್ಥಕ ಜೀವನ ಅಂತಾರೆ. ಅದನ್ನೇ ಧ್ಯೇಯವಾಗಿಸ್ಕೊಂಡು ಎಲ್ಲ ಬದುಕಿದ್ರೆ ಈ ಕಿತ್ತಾಟ, ಈ ಜಗಳಾಟ, ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೆ ಏನಿಲ್ಲ, ಸುಳ್ಳ. ಖಂಡಿತ ಚೆನ್ನಾಗಿ ಎಲ್ಲ ವಿವರಿಸಿದ್ರಿ. ಸೊ ಗುರೂಜಿಯವರು ನೀವು ಇಷ್ಟೊಂದು ಸಾಧನೆ ಮಾಡಿದ್ದೀರಾ, ಈಗ ನಿಮ್ಮ ಸಾಧನೆ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಸೊ ನಿಮ್ಮ ಒಂದು ಈ ಸಾಧನೆಯ ಹಿಂದಿನ ಶಕ್ತಿ ಏನು, ಮತ್ತೆ ನಿಮ್ಮ ಈ ಒಂದು ಫ್ಯೂಚರ್ ಯೋಜನೆ ಏನು, ಗುರಿ ಏನು? ನನ್ನ ಸಾಧನೆಯ ಹಿಂದಿನ ಶಕ್ತಿ ನನ್ನ ಅರ್ಧಾಂಗಿ ಅಂತಲೇ ಹೇಳಿದ್ರೆ ತಪ್ಪಾಗಲಾರದು. ಪ್ರತಿ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ. ರಾಮನ ಹಿಂದೆ ತಾಯಿ ಕೌಸಲ್ಯ ಇದ್ಲು, ಕೃಷ್ಣನ ಹಿಂದೆ ತಾಯಿ ಯಶೋದೆ ಇದ್ಲು, ಹನುಮಂತನ ಹಿಂದೆ ತಾಯಿ ಅಂಜನಾದೇವಿ ಇದ್ಲು. ಹಾಗೆ ನನ್ನ ಹಿಂದೆ ನನ್ನ ಧರ್ಮಪತ್ನಿ ಮತ್ತು ತಂದೆ ತಾಯಿಗಳ ಆಶೀರ್ವಾದ ಮತ್ತು ಗುರುಗಳ ಮಾರ್ಗದರ್ಶನ. ಸೊ ಇದರಿಂದ ನಾನು ಈ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು. ಒಂದೊಮ್ಮೆ ನನ್ನ ಈ ಸತ್ಯಾನ್ವೇಷಣೆಯ ಒಂದು ಕಾಲದಲ್ಲಿ ನನ್ನ ಪತ್ನಿಯ ಪ್ರೋತ್ಸಾಹ ಸಹಕಾರ ಇಲ್ಲದೆ ಇದ್ದಿದ್ರೆ ನಾನು ವಿಮುಖನಾಗ್ತಿದ್ದೆ, ಸಾಧನೆಯಿಂದ ಕಷ್ಟ ಆಗ್ತಿತ್ತು. ಎಷ್ಟೋ ವರ್ಷಗಳು ನಾನು ಮನೆಯಿಂದ ಹೊರಗಿದ್ದಿದ್ದೆ, ಕಾಡಲ್ಲಿ ಇದ್ದಿದ್ದೆ, ಹಿಮಾಲಯದಲ್ಲಿ ಇದ್ದಿದ್ದೆ, ಅಮೆರಿಕದಲ್ಲಿ ನಾನು 5 ಬೇಟೆಗಳಲ್ಲಿ 1 ವರ್ಷ ಅಲ್ಲೇ ಕಳೆದಿದ್ದೀನಿ. ಅಂದರೆ ಆಕೆಯ ಸಹಕಾರ ಇಲ್ಲದೆ ಇದ್ದಿದ್ರೆ, ಅಂದರೆ
ಸಪೋರ್ಟ್ ಇಲ್ಲ ಅಂದಿದ್ರೆ ನಾವು ಏನು ಅಚೀವ್ ಮಾಡೋಕ್ಕಾಗಲ್ಲ. ಹಾಗಾಗಿ ನನ್ನ ಈ ಸಾಧನೆಯಲ್ಲಿ ಸಿಂಹಪಾಲು ಆಕೆಗೆ ಹೋಗಬಹುದು ಅಂತ ನಾನು ಆಕೆಗೆ ಕ್ರೆಡಿಟ್ ಕೊಡ್ತೇನೆ. ಸೊ ಒಬ್ಬ ಮನುಷ್ಯನ ಸಕ್ಸಸ್ ಹಿಂದೆ ಎಲ್ಲರೂ ಹೇಳ್ತಾರಲ್ಲ ವುಮೆನ್ ಇದ್ದಾರೆ ಅಂತ. ಸೊ ಹಾಗೆ ನಿಮ್ಮ ಒಂದು ಸಾಧನೆ ಇನ್ನೂ ತಮಾಷೆಗೆ ಹೇಳೋದಾದ್ರೆ ಪ್ರತಿ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬ ಮಹಿಳೆ ಇರ್ತಾಳಂತೆ, ಪ್ರತಿ ಅಪಯಶಸ್ವಿ ವ್ಯಕ್ತಿಯ ಹಿಂದೆ ಮತ್ತೊಬ್ಬ ಮಹಿಳೆ ಇರ್ತಾಳಂತೆ. ತಮಾಷೆಗೆ. ಸೊ ನಿಮ್ಮ ಒಂದು ಮುಂದಿನ ಗುರಿ ಏನಂತ ಹೇಳ್ತೀರಾ ಗುರುಜಿ? ಏನು ನಿಮ್ಮ ಒಂದು ನೆಕ್ಸ್ಟಿನ ಯೋಜನೆ? ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಈ ಶರೀರ ಇರುವವರೆಗೂ, ಉಸಿರಿರುವವರೆಗೂ ಸೇವೆಯೇ ಕಾಯಕವಾಗಿಸ್ಕೊಂಡು ಯಥಾರ್ಥ ಒಂದು ಶಕ್ತಿಯಿಂದ, ಯಥಾಶಕ್ತಿಯಿಂದ ನಮ್ಮ ಕೈಲಿ ಏನಾಗುತ್ತೋ ಏನು ಸಮಾಜ ಸೇವೆ, ನೊಂದವರ ಮನಸ್ಸನ್ನು ಸಾಂತ್ವನಿಸುವ ಕೆಲಸ ನಾವು ಮಾಡ್ಕೊಂಡು ಹೋಗ್ತೇವೆ. ಅದೇ ನನ್ನ ಗುರಿ. ಬಹಳ ತುಂಬ ಚೆನ್ನಾಗಿದೆ ಗುರುಜಿ, ವೆರಿ ಟಚಿಂಗ್. ಸೊ ಕಡೆಯವರೇ ತುಂಬ ಮಾಹಿತಿಗಳನ್ನ ಕೊಟ್ಟರೆ ತುಂಬ ಧನ್ಯವಾದ. ಸೊ ಗುರುಜಿಯವರೇ, ನಿಮ್ಮನ್ನ ಯಾರಾದರೂ ಈಗ ಒಂದು ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಹತ್ರ, ಈ ಒಂದು ಹೀಲಿಂಗ್ಗೆ ಇರ್ಬೋದು, ಈ ಒಂದು ನಾವು ಮಾತಾಡಿರೋ ಎಲ್ಲ ವಿಷಯಗಳಲ್ಲಿ ನೀವು ಕೊಡೋ ಒಂದು ಸತ್ಸಂಗ ಬಗ್ಗೆ ಎಲ್ಲ ನಿಮ್ಮ ಮಾಹಿತಿ ತಿಳ್ಕೊಬೇಕಂದ್ರೆ ನಿಮ್ಮನ್ನ ಹೇಗೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು? ನನ್ನ ಎಲ್ಲ ತರಗತಿಗಳ ಬಗ್ಗೆ ಮತ್ತು ಮುಂಬರುವ ಶಿಬಿರಗಳ ಬಗ್ಗೆ ಮತ್ತು ಯಾರಾದರೂ ವೈಯಕ್ತಿಕ ಭೇಟಿ ಮಾಡಲಿಕ್ಕೆ ಇಚ್ಛಿಸೋರು hanumalaya.com ಅಂತ ನಮ್ಮ ವೆಬ್ಸೈಟ್ ಇದೆ. ಅದಕ್ಕೆ ಹೋದರೆ ನಿಮಗೆಲ್ಲ ವಿವರ ಸಿಗ್ತದೆ, ಮಾಹಿತಿ ಸಿಗ್ತದೆ ಮತ್ತು ನಂಬರ್ಸ್ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಆಸಕ್ತರು ಆ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡಿಬೋದು. ಶಿಬಿರಗಳ ಬಗ್ಗೆ ಮತ್ತು ನಮ್ಮ ಮುಂದಿನ ಕಾರ್ಯಾಗಾರಗಳ ಬಗ್ಗೆ ಮತ್ತು ಆನ್ಲೈನ್ ಕೋರ್ಸಸ್ ಕೂಡ ಅಲ್ಲಿ ಆ ವೇದಿಕೆಯಲ್ಲಿ ಇದೆ. ಆಸಕ್ತರು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಧನ್ಯವಾದಗಳು. ಹಾಗೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ನಿಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲ? ಹೌದು, ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಸಹ ಇದೆ. ಅದರಲ್ಲಿ ಅನೇಕ ಮಾಹಿತಿ ಇರ್ತಕ್ಕಂಥ ಒಂದು ವಿಡಿಯೋಸ್ ಅದರಲ್ಲಿ ಸಿಗುತ್ತೆ ನಿಮಗೆ. ಕೆಲವಾರು ವಿಷಯಗಳ ಮೇಲೆ, ಹಲವಾರು ವಿಷಯಗಳ ಬಗ್ಗೆ ರಾಮಚಂದ್ರ ಗುರೂಜಿ ಅಂತ ನೀವು ಯೂಟ್ಯೂಬ್ ಹೋಗಿ ಟೈಪ್ ಮಾಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಿಗುತ್ತೆ ನಿಮಗೆ. ಅದನ್ನು ನೋಡ್ಬೋದು. ನಾನು ಫೇಸ್ಬುಕ್ಕು ಕೂಡ ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿ ಅನ್ನುವ ಹೆಸರಲ್ಲಿದೆ. ಅದರಲ್ಲಿ ಕೂಡ ಹಲವಾರು ವಿಷಯಗಳು ಲೈವಲ್ಲಿ ಮಾಡಿರ್ತಕ್ಕಂಥವೆಲ್ಲ ಸಿಗುತ್ತೆ ನಿಮಗೆ. ಆಸಕ್ತರು ಅದನ್ನು ನೀವು ನೋಡಿ ಆನಂದಿಸ್ಬೋದು ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ತುಂಬ ಧನ್ಯವಾದ ಗುರುಜಿ. ಸೊ ನೀವು ಗುರುಜಿಯವ್ರನ್ನೆಲ್ಲ ಒಂದು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅವ್ರದ್ದು www.hanumalaya.org ಅಂತ ಅವ್ರದ್ದೇ ಒಂದು ವೆಬ್ಸೈಟ್ ಇದೆ, ಸೋಷಿಯಲ್ ಮೀಡಿಯಾ. ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಒಂದು ಫೋನ್ ನಂಬರ್ ಕೂಡ ಇದೆ, ಇಮೇಲು ಎಲ್ಲ ಕಾಂಟ್ಯಾಕ್ಟ್ ಇದೆ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಅವರೊಂದು ಫೇಸ್ಬುಕ್ ಪೇಜ್ ಕೂಡ ಇದೆ, ಸೊ ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿ ಅಂತ. ಹಾಗೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲಿ ಅವರು ಎಲ್ಲ ವಿಡಿಯೋಗಳನ್ನೆಲ್ಲ ಹಾಕ್ತಾರೆ. ಸೊ ನೀವು ಅದನ್ನೆಲ್ಲ ಕೂಡ ನೋಡ್ಬೋದು. ಅವರ ಒಂದು ಆನ್ಲೈನ್ ಕ್ಲಾಸಸ್ ಎಲ್ಲವನ್ನು ತಗೊಳ್ತಾರೆ. ಸೊ ಕಡೆಯದಾಗಿ ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಸಂದೇಶ. ಬಹಳ ಸಂತೋಷ, ಅಪ್ಪು ರೇಡಿಯೋ ಮೂಲಕ ಸಂಪನ್ಮೂಲ ವ್ಯಕ್ತಿಗಳನ್ನು, ವಿಶೇಷ ವ್ಯಕ್ತಿಗಳನ್ನು ಆಹ್ವಾನಿಸಿ ಅವರಿಂದ ಹಿತವಚನಗಳನ್ನು ಮತ್ತು ಒಂದಷ್ಟು ಟಿಪ್ಸನ್ನು ಜನರಿಗೆ ಕೊಡ್ತಕ್ಕಂಥ ಕಾಯಕ ಜ್ಯೋತ್ಸ್ನಾ ಅವರು ಅಪ್ಪು ಟಿವಿಯ ಅಪ್ಪು ರೇಡಿಯೋ ಮೂಲಕ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು ಸಹ. ಸೊ ಇಷ್ಟೇ ನಾ ಹೇಳುವುದು. ದೊಡ್ಡವರು ಹೇಳುವುದನ್ನು ಆಲಿಸಿ, ಪಾಲಿಸಿ, ಅಳವಡಿಸ್ಕೊಳ್ಳಿ ಮತ್ತು ಅನುಭವಿಸಿ ಅದರಿಂದ ಒಳಿತನ್ನು ಕಂಡುಕೊಳ್ಳಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ. ತುಂಬ ಒಳ್ಳೆಯ ಸಂದೇಶನ ಕೊಟ್ರಿ. ಸೊ ಫ್ರೆಂಡ್ಸ್, ನಿಮಗೆ ಇವತ್ತು ನಮ್ಮ ಒಂದು ಕಾರ್ಯಕ್ರಮ, ನಮ್ಮ ಈ ಒಂದು ಸಂದರ್ಶನ ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿ ಅವ್ರದ್ದು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ರಾಮಚಂದ್ರ ಗುರೂಜಿ ಅವರು ಒಂದು ಪ್ರಖ್ಯಾತ ಆಧ್ಯಾತ್ಮಿಕ ಗುರುಗಳು. ಹಾಗೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ದಾರೆ. ಹಾಗೆ ಅವರು ಎಷ್ಟೊಂದು ಪ್ರಶಸ್ತಿ ಈಗ ಎಲ್ಲ ಒಂದು ಗೆಲ್ಲಿಸಿ ಅವರು ಎಷ್ಟೊಂದು ಸಾಧನೆಯನ್ನ ಕೂಡ ಮಾಡಿದ್ದಾರೆ. ಸೊ ಇವರು ಒಂದು ಸ್ವಯಂ ಹಿಪ್ನೋಸಿಸ್, ಗುರಿ ಹೊಂದಿಸುವಿಕೆ, ಸಂಮೋಹಿನಿ, ಸಂಜೀವಿನಿ,
ಕರ್ಮ ಚಿಕಿತ್ಸೆ, ಧ್ಯಾನಂ ಸರ್ವತ್ರ ಸಾಧನಂ, ಜೀನ್ ಥೆರಪಿ, ಸೋಲ್ ಹೀಲಿಂಗ್, ಪೇರೆಂಟಿಂಗ್ ಕಲೆ, ಆರ್ಥಿಕ ಸಮೃದ್ಧಿ, ಹನುಮಾನ್ ಚಾಲಿಸ, ಹೀಗೆ ಎಷ್ಟೊಂದು ವಿವಿಧ ವಿಷಯಗಳ ಕುರಿತು ಅಸಂಖ್ಯಾತ ಕಾರ್ಯಾಗಾರಗಳನ್ನು ಇವರು ನಡೆಸಿದ್ದಾರೆ. ಇಲ್ಲೂ ಆಸ್ಟ್ರೇಲಿಯಾ, ಹೀಗೆ ಹಲವಾರು ವಿದೇಶಗಳಲ್ಲಿ ಅವರು ಎಷ್ಟೊಂದು ಸತ್ಸಂಗವನ್ನು ಅವರು ನಡೆಸಿದ್ದಾರೆ. ಸೊ ಗುರುಜಿಯವರೇ, ನೀವು ನಿಮ್ಮ ಒಂದು ಈ ಬಿಡುವಿಲ್ಲದ ಟೈಮಲ್ಲಿ ನಿಮ್ಮ ಒಂದು ಈ ಅಮೂಲ್ಯವಾದ ಸಮಯನ ತಗೊಂಡು ನಮ್ಮ ಒಂದು ಅಪ್ಪು ಕನ್ನಡ ರೇಡಿಯೋಗೆ ನೀವು ಒಂದು ಸಂದರ್ಶನ ಕೊಟ್ಟಿರೋದು ನನ್ನ ಒಂದು ಭಾಗ್ಯ ಅಂತ ತಿಳ್ಕೊತೀನಿ. ತುಂಬ ನನ್ನ ಹೃತ್ಪೂರ್ವಕ ವಂದನೆಗಳು.